ಓಕೆ, ಸ್ಟಾರ್ಟ್ ಮಾಡೋಣ. ಹಿಂದಿನ ಒಂದು ಕ್ಲಾಸ್ ಒಳಗಡೆ ನಾವು ಇವತ್ತು ಮೈಕ್ರೋಸಾಫ್ಟ್ ವರ್ಡ್ ಅನ್ನ ಕಲಿತಾ ಇದೀವಿ. ಜೊತೆಗೆ ಇವತ್ತು ಈ ಒಂದು ಆನ್ಲೈನ್ ಕೋರ್ಸಿನ ಮುಖಾಂತರ ಯಾರೆಲ್ಲ ಇವತ್ತು ಹೊಸದಾಗಿ ಜಾಯಿನ್ ಅನ್ನ ಆಗಿದ್ದೀರೋ, ಅಂದ್ರೆ ಇವತ್ತೇ ನೀವು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಇದೇ ರೀತಿಯಾಗಿ ನೀವು ಕೂಡ ಮನೆಯಲ್ಲೇ ಕೂತ್ಕೊಂಡು ಸರ್ ನಾವು ಕೂಡ ಇವತ್ತು ಈ ಒಂದು ಆನ್ಲೈನ್ ಕೋರ್ಸ್ಗೆ ಜಾಯಿನ್ ಆಗಿ ನಾನು ಕೂಡ ಮನೆಯಲ್ಲೇ ಕೂತ್ಕೊಂಡು ಸಂಪೂರ್ಣವಾಗಿ ಕಂಪ್ಯೂಟರ್ ಕಲಿಬೇಕಾಗಿದೆ ಸರ್, ನಾನು ಕೂಡ ಈ ಒಂದು ಕೋರ್ಸ್ಗೆ ಜಾಯಿನ್ ಆಗಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಗುರು9x ಅಂತ ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ, ಅಲ್ಲಿ ಬಂದು ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಇದರ ಒಂದು ಮಾಹಿತಿ ಕೂಡ ಸಂಪೂರ್ಣವಾಗಿ ಪಡಿಬಹುದು. ಇಲ್ಲ ಅಂದ್ರೆ ನನ್ನ ಒಂದು ವಾಟ್ಸ್ಆಪ್ ಗ್ರೂಪ್ ಕೂಡ ಇದ್ದಿರುತ್ತೆ. ವಿಡಿಯೋ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಆಲ್ರೆಡಿ ಆ ಒಂದು ವಾಟ್ಸ್ಆಪ್ ಗ್ರೂಪ್ ಇಂದಾನೆ ನೀವು ಜಾಯಿನ್ ಆಗಿರ್ತೀರಿ. ಆ ಒಂದು ನಂಬರ್ ಅಲ್ಲಿ ಅಂದ್ರೆ ಆ ಒಂದು ಗ್ರೂಪ್ ಒಳಗಡೆ ನನ್ನ ಒಂದು ವಾಟ್ಸ್ಆಪ್ ನಂಬರ್ ಇರುತ್ತೆ, ಆ ಒಂದು ನಂಬರಿಗೆ ಮೆಸೇಜ್ ಮಾಡೋ ಮುಖಾಂತರ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಪಡೆದುಕೊಂಡು ನೀವು ಸಂಪೂರ್ಣವಾಗಿ ಜಾಯಿನ್ ಆಗಲಿಕ್ಕೆ ಅವಕಾಶ ಇರುತ್ತೆ. ನೀವು ಕೂಡ ಮನೆಯಲ್ಲೇ ಕೂತ್ಕೊಂಡು ಕಂಪ್ಯೂಟರ್ ಅನ್ನ ಸಂಪೂರ್ಣವಾಗಿ ಕಲಿಯುವಂತ ಅವಕಾಶ ನಿಮಗೆ ಸಿಗ್ತಾ ಇದೆ. ದಯವಿಟ್ಟು ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾವು ಏನ್ ಕಲಿತಾ ಇದೀವಿ ಅಂದ್ರೆ ಮೈಕ್ರೋಸಾಫ್ಟ್ ವರ್ಡ್ ಒಳಗಡೆ ಇವತ್ತು ಏನೆಲ್ಲ ಕಲಿಯಬಹುದು ಅನ್ನೋದನ್ನ ಹಿಂದಿನ ಒಂದು ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಅದೇ ಒಂದು ಕ್ಲಾಸ್ ಅನ್ನ ಸಂಪೂರ್ಣವಾಗಿ ಮುಂದೆ ಬರೆಸ್ತಾ ಇದ್ದೀನಿ. ಓಕೆ, ಮೊದಲಿಗೆ ಏನ್ ಮಾಡಬೇಕು, ಯಾವುದೇ ಒಂದು ಕಂಪ್ಯೂಟರ್ ಅಂದ್ರೆ ಇವತ್ತು ಹೊಸದಾಗಿ ಕೂಡ ಬಹಳಷ್ಟು ಜನ ಜಾಯಿನ್ ಆಗಿದ್ದೀರಿ. ಏನ್ ಮಾಡ್ಬೇಕಂದ್ರೆ ಸ್ಟಾರ್ಟ್ ಒಳಗೆ ಹೋಗಿ ಏನ್ ಮಾಡಬೇಕು, ಇಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಅಂತ ಸಿಗುತ್ತೆ. ಯಾವುದೇ ಒಂದು ಕಂಪ್ಯೂಟರ್ ನಿಮ್ಮ ಕೈಯಲ್ಲಿ ಕೊಟ್ಟಾಗ ಯಾವುದೇ ಒಂದು ಸಾಫ್ಟ್ವೇರ್ ಗಳನ್ನ ಓಪನ್ ಮಾಡಬೇಕಾಗಿತ್ತು ಅಂದ್ರೆ ಸ್ಟಾರ್ಟ್ ಒಳಗೆ ಹೋಗಿ ನೀವು ಏನ್ ಮಾಡಬೇಕು, ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ 2007 ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಸಂಪೂರ್ಣವಾಗಿ ಮಾಡ್ಕೋಬೇಕಾಗತ್ತೆ. ಮಾಡಿದ ನಂತರ ಏನಾಗ್ತದಪ್ಪ ಅಂದ್ರೆ ನಮ್ಗೆ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಸಾಫ್ಟ್ವೇರ್ ಸಂಪೂರ್ಣವಾಗಿ ಓಪನ್ ಆಗಿಬಿಡ್ತದೆ. ಸರ್ ಇದನ್ನ ಯಾಕೆ ಕಲಿಬೇಕಂದ್ರೆ ನೀವು ನಾಳೆ ಒಂದು ಡಾಟಾ ಎಂಟ್ರಿ ಆಪರೇಟರ್ ಆಗಿರ್ಬೋದು, ಕಂಪ್ಯೂಟರ್ ಆಪರೇಟರ್ ಆಗಿರ್ಬೋದು, ಕಂಪ್ಯೂಟರ್ ಮೇಲೆ ಕೆಲಸ ಮಾಡಬೇಕಾಗಿತ್ತು, IT-BT ಕಂಪನಿಗಳಲ್ಲಿ ಹೋಗಬೇಕಾಗಿತ್ತು, ಅಲ್ಲಿ ಕಂಪ್ಯೂಟರ್ ವರ್ಕ್ ಇದೆ ಅಂದ್ರೆ ಅಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತ ವರ್ಕ್ ಯಾವುದರಲ್ಲಿ ಇರುತ್ತೆ, ಮೈಕ್ರೋಸಾಫ್ಟ್ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಮೇಲೆ ಬಹಳಷ್ಟು ಕೆಲಸಗಳು ಕೂಡ ಇದ್ದಿರುತ್ತೆ. ಹಾಗಾಗಿ ಅವೆಲ್ಲವನ್ನು ಕೂಡ ನಿಮಗೆ ಈ ಒಂದು ಕೋರ್ಸ್ ಅಲ್ಲಿ ಸಂಪೂರ್ಣವಾಗಿ ಕಲಿಸಿಕೊಡ್ತಾ ಇದ್ದಾನೆ. ದಯವಿಟ್ಟು ಯಾರೆಲ್ಲ ಇನ್ನೂವರೆಗೂ ಕೂಡ ಅಡ್ಮಿಷನ್ ಮಾಡಿಸ್ಕೊಂಡಿಲ್ಲ ಅಂದ್ರೆ ಇವತ್ತು ಹೊಸದಾಗಿ ಜಾಯಿನ್ ಆಗಿರ್ತೀರಿ, ನಾಳೆ ನಿಮ್ಗೆ ಅವಕಾಶ ಇರಲ್ಲ ಅಂದ್ರೆ ಈ ಒಂದು ಮೀಟಿಂಗ್ ಅಂದ್ರೆ ಈ ಒಂದು ಕೋರ್ಸ್ಗೆ ಆನ್ಲೈನ್ ಕ್ಲಾಸ್ ಇರುತ್ತಲ್ಲ ಅಲ್ಲಿ ನಿಮ್ಗೆ ಜಾಯ್ನಿಂಗ್ ಆಗ್ಲಿಕ್ಕೆ ಅವಕಾಶ ಇರಲ್ಲ, ಸಂಪೂರ್ಣವಾಗಿ ಪರ್ಸನಲ್ ಆಗಿರುತ್ತೆ. ಇವತ್ತು ಬಹಳಷ್ಟು ಜನ ಹೊಸದಾಗಿ ಬಂದಿರ್ತೀರಿ, ಹಾಗಾಗಿ ಇವತ್ತೊಂದು ದಿನ ನೋಡ್ಲಿಕ್ಕೆ ಅವಕಾಶ ಇರುತ್ತೆ, ನಾಳೆ ದಿನ ನಿಮ್ಗೆ ಅವಕಾಶ ಇರುವುದಿಲ್ಲ. ಸುಮ್ಮನೆ ಅರ್ಧ ಬರ್ಧ ನೋಡ್ಕೊತ ಹೋಗೋದಾಗ್ತದೆ. ಹಂಗಾಗಿ ನೀವು ಕೂಡ ಮನೆಯಲ್ಲೇ ಕೂತ್ಕೊಂಡು ಇವತ್ತು ಕಂಪ್ಯೂಟರ್ ಕಲಿಬೇಕಾಗಿದ್ರಿ ಸರ್ ಅಂದ್ರೆ ದಯವಿಟ್ಟು ಏನ್ ಮಾಡ್ಬೇಕಂದ್ರೆ ಇದೇ ಒಂದು ಕೋರ್ಸಿನ ಒಂದು ಫೀಸ್ ಇರುತ್ತೆ, ಆ ಒಂದು ಫೀಸ್ ಅನ್ನ ಕಟ್ಟಿ ಸರ್ ಯಾರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನನ್ನ ಒಂದು ವಾಟ್ಸ್ಆಪ್ ಗ್ರೂಪ್ ಒಳಗಡೆ ನನ್ನ ಒಂದು ಪರ್ಸನಲ್ ನಂಬರ್ ಇರುತ್ತೆ, ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ಕೋರ್ಸ್ಗೆ ಜಾಯಿನ್ ಆಗಿ ಇವತ್ತು ಕಂಪ್ಯೂಟರ್ ಶಿಕ್ಷಣವನ್ನ ಕಲಿಯಬಹುದು. ಜೊತೆಗೆ ಕಂಪ್ಯೂಟರ್ ಕೋರ್ಸ್ ಕಲ್ತಾದ್ಮೇಲೆ ಉಚಿತವಾಗಿ ನಿಮ್ಮ ಒಂದು ಮನೆ ಬಾಗಿಲಿಗೆ ನಾವು 1 ವರ್ಷದ ಕಂಪ್ಯೂಟರ್ ಕೋರ್ಸಿನ ಸರ್ಟಿಫಿಕೇಟ್ ಕೂಡ ಸಂಪೂರ್ಣವಾಗಿ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಓಕೆ, ಇದರ ಒಳಗಡೆ ನಾವು ಹೋಮ್ ಅಲ್ಲಿ ಇರುವಂತಹ ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಕಲ್ತಿದ್ದೇವೆ. ಜೊತೆಗೆ ಇನ್ಸರ್ಟ್ ಅಲ್ಲಿ ಇರುವಂತಹ ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಹೇಳ್ಕೊಟ್ಟಿದ್ದೇನೆ. ಜೊತೆಗೆ ಇಲ್ಲಿ ಪೇಜ್ ಲೇಔಟ್ ಅಲ್ಲಿ ಬರುವಂತಹ ಇವೆಲ್ಲ ಆಪ್ಷನ್ಸ್ ಗಳು ಕೂಡ ನಾವು ಬಹಳಷ್ಟು ನೋಡಿ ಕಲ್ತಿದ್ದೇವೆ. ಜೊತೆಗೆ ಇವತ್ತು ಪ್ರಾಕ್ಟಿಕಲ್ ಆಗಿ ಇವತ್ತು ಒಂದು ಪ್ರಾಕ್ಟೀಸ್ ಅಂದ್ರೆ ಒಂದು ಡೆಮೋ ಅನ್ನ ತೋರಿಸ್ಕೊಡ್ತಾ ಇದ್ದೇನೆ, ಅಂದ್ರೆ ಒಂದು ಪ್ರಾಜೆಕ್ಟ್ ವರ್ಕ್ ಅನ್ನ ನಿಮಗೆ ಸಂಪೂರ್ಣವಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ಲೆಟರ್ಸ್ ಗಳನ್ನ ಯಾವ ರೀತಿಯಾಗಿ ಟೈಪ್ ಮಾಡ್ತಾರೆ ನೀವು ನೋಡಿರ್ತೀರಿ, ಸರ್ಕಾರದ ಒಂದು ಆದೇಶ ಪತ್ರಗಳಾಗಿರ್ಬೋದು ಅಥವಾ ಸರ್ಕಾರದ ಒಂದು ನೋಟಿಫಿಕೇಶನ್ ಗಳಾಗಿರ್ಬೋದು, ಅವೆಲ್ಲವನ್ನು ಕೂಡ ಯಾವ ರೀತಿಯಾಗಿ ಟೈಪ್ ಮಾಡ್ತಾರೆ ಸರ್, ಆ ರೀತಿಯಾಗಿ ಲೆಟರ್ಸ್ ಗಳನ್ನ ಯಾವ ರೀತಿಯಾಗಿ ನಾವು ಕೂಡ ಹೆಂಗ್ ಮಾಡ್ಬೇಕ್ರಿ ಅಂತೇಳಿ ನಿಮ್ಗೂ ಕೂಡ ಅನ್ಸಿರ್ತದೆ, ಹೌದಿಲ್ಲ ರೀ? ಹಂಗಾಗಿ ನಾನೇನ್ ಮಾಡ್ತೀನಿ, ಒಂದು ಲೆಟರ್ ಅನ್ನ ಸಂಪೂರ್ಣವಾಗಿ ನಿಮ್ಗೆ ಇವತ್ತಿನ ಈ ಒಂದು ಕ್ಲಾಸ್ ಒಳಗಡೆ ಬೇಸಿಕ್ ಆಗಿ ಒಂದು ಲೆಟರ್ಸ್ ಗಳನ್ನ ಯಾವ ರೀತಿಯಾಗಿ ಅರ್ಜಿಗಳನ್ನ ಯಾವ ರೀತಿಯಾಗಿ ನಾವು ಇಲ್ಲಿಂದ ಟೈಪ್ ಮಾಡ್ಕೋಬಹುದು ಅನ್ನೋದನ್ನ ಸಂಪೂರ್ಣವಾಗಿ ಕಲಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಏನ್ ಮಾಡ್ಬೇಕಾಗಿದೆ, ನನಗೆ ಮೇಲ್ಗಡೆ ಕರ್ನಾಟಕ ಸರ್ಕಾರ ಅಂತೇಳಿ ಟೈಪ್ ಮಾಡ್ಕೋಬೇಕಾಗಿದೆ. ಓಕೆ, ಅವಾಗ ನಾನೇನ್ ಮಾಡ್ತೀನಿ ಅಂದ್ರೆ ಒಂದು ಲೆಟರ್ ಪ್ಯಾಡ್ ಬಂದ್ಬಿಡ್ತದೆ, ಅದರ ಕೆಳಗಡೆ ವಿಷಯ ಕೂಡ ಸಂಪೂರ್ಣವಾಗಿ ನಾನು ಟೈಪ್ ಮಾಡ್ಕೊಂಡ್ಬಿಡ್ತೀನಿ, ಹೌದಾ? ಓಕೆ, ಯಾವುದೇ ಒಂದು ಲೆಟರ್ಸ್ ಗಳನ್ನ ನೋಡಿದಾಗ ಮೇಲ್ಗಡೆ ಅವ್ರದೇ ಆದಂತ ಒಂದು ಏನಿರತ್ತಪ್ಪ ಅಂದ್ರೆ ಮೇಲ್ಗಡೆ ನೀವು ನೋಡಿರ್ತೀರಿ, ಅದರ ಮೇಲ್ಗಡೆ ಇರುವಂತದ್ದು ನಾವೇನ್ ಮಾಡಿರ್ತೀವಿ, ಮೇಲ್ಗಡೆ ಒಂದು ಅವರು ಎಲ್ಲ ಆಫೀಸಿನ ಹೆಸರಾಗಿರ್ಬೋದು, ಯಾವುದೇ ಒಂದು ಸಂಸ್ಥೆ ಹೆಸರಾಗಿರ್ಬೋದು, ಲೆಟರ್ ಪ್ಯಾಡ್ ಅನ್ನ ಮೇಲ್ಗಡೆ ಅವರು ಒಂದು ಆಫೀಸಿನ ಹೆಸರನ್ನ ಬರ್ದಿರ್ತಾರೆ. ಹಂಗಾಗಿ ಇವತ್ತು ಸರ್ಕಾರದ ದಿನದಲ್ಲಿ ಯಾವ ರೀತಿಯಾಗಿ ಇವತ್ತು ಲೆಟರ್ಸ್ ಗಳನ್ನ ತಯಾರು ಮಾಡ್ತಾರೆ ಅನ್ನೋದನ್ನ ಸಂಪೂರ್ಣವಾಗಿ ಕಲಿಸ್ಕೊಡ್ತಾ ಇದ್ದಾನೆ. ಮೊದಲಿಗೆ ನನ್ಗೆ ಇಲ್ಲಿಂದ ಕನ್ನಡದ ಒಳಗಡೆ ಟೈಪ್ ಮಾಡಬೇಕಾಗಿದೆ, ಕರ್ನಾಟಕ ಸರ್ಕಾರ ಅಂತೇಳಿ ನಾನು ಬರಿಬೇಕಾಗಿತ್ತು ಅಂದ್ರೆ ಎಲ್ಲಿ ಹೋಗಿ ಬರಿಬೇಕ್ರಿ ಸರ್ ಅಂತ ಕನ್ಫ್ಯೂಸ್ ಆಗ್ಬೇಡಿ. ಹೆಂಗ್ ಬರಿಬೇಕು, ಕನ್ನಡ ಟೈಪಿಂಗ್ ಇಲ್ಲಿ ಬರಿಬೇಕಾಗಿತ್ತು ಅಂದ್ರೆ ಎಲ್ಲಿ ಸ್ಟಾರ್ಟ್ ಒಳಗೆ ಹೋಗಿ ಮೊದಲಿಗೆ ಏನ್ ಮಾಡ್ಬೇಕು, ನುಡಿ ಡೈರೆಕ್ಟ್ ಅನ್ನೋದು ಸಿಗುತ್ತೆ ನಿಮ್ ಕಂಪ್ಯೂಟರ್ ಒಳಗಡೆ. ಅವಾಗ ಏನ್ ಮಾಡ್ಬೇಕು, ನೀವು ಈ ಒಂದು ನುಡಿ ಡೈರೆಕ್ಟ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಅನ್ನ ಸಂಪೂರ್ಣವಾಗಿ ಮಾಡ್ಕೋಬೇಕು. ಮಾಡಿದ ನಂತರ ಏನಾಗ್ತದೆ ನೋಡಿ, ನಮ್ಗೆ ಸಂಪೂರ್ಣವಾಗಿ ಇಲ್ಲಿ ಒಂದು ಸ್ಟೇಟಸ್ ಬಾರ್ ಅಲ್ಲಿ ಅಂದ್ರೆ ಒಂದು ಟಾಸ್ಕ್ ಬಾರ್ ಅಂತ ಹೇಳ್ತೀವಿ, ಇದರಲ್ಲಿ ಸಂಪೂರ್ಣವಾಗಿ ಬಂದು ಇಲ್ಲಿ ಕೂತ್ಕೊಂಡ್ಬಿಟ್ಟಿರ್ತದ ಮೂಲಿ ಒಳಗ. ಇಲ್ಲಿ ಬಂದದ ಅಂದ್ರೆ ಸುಮ್ ಬಿಟ್ಟು ಬಿಡ್ಬೇಕದ, ಏನು ಮಾಡಕ್ ಹೋಗ್ಬೇಡ್ರಿ, ಬಂದದ ಸುಮ್ ಬಿಟ್ಟು ಬಿಡ್ರಿ. ಈಗ ಏನ್ ಮಾಡ್ಬೇಕಾಗಿದೆ, ಇಲ್ಲಿ ಕರ್ನಾಟಕ ಸರ್ಕಾರ ಅಂತ ಬರಿಬೇಕಾಗಿದೆಯಲ್ಲ, ಅವಾಗ ಹೋಮ್ ಒಳಗೆ ಹೋಗಿ ಇಲ್ಲಿಂದ ಅಕ್ಷರಗಳ ನುಡಿ ಅಕ್ಷರಗಳನ್ನ ತಗೋಬೇಕು. ಅಂದ್ರೆ ಕನ್ನಡ ನುಡಿ ಅಕ್ಷರಗಳನ್ನ 1 0 1 ಅಂತ ಇದೆ, ಈ
ಒಂದು ಅಕ್ಷರವನ್ನ ತಗೊಂಡು ನಾನೇನ್ ಮಾಡ್ತೀನಿ ಅದರ ಒಂದು ಸೈಜ್ ಸ್ವಲ್ಪ ದೊಡ್ಡದು ಮಾಡ್ಕೊಂಡು ಏನ್ ಮಾಡ್ತೀನಿ ಇಲ್ಲಿಂದ ಕರ್ನಾಟಕ ಸರ್ಕಾರ ಅಂತೇಳಿ ನನಗೆ ಬರಿಬೇಕಾಗಿದೆಯಲ್ಲ, ಅವಾಗ ಕ ಅಂತ ಟೈಪ್ ಮಾಡ್ತೀನಿ, ಸಣ್ಣ ಬರ್ತಾ ಇದೆ, ಇನ್ನೂ ದೊಡ್ಡದು ಮಾಡ್ಬೇಕಲ್ವಾ, ಸೆಲೆಕ್ಷನ್ ಮಾಡ್ಕೊಂಡು ಅಂದ್ರೆ ಜೂಮ್ ಮಾಡ್ಕೊಳ್ಳೋಣ, ಸ್ವಲ್ಪ ದೊಡ್ಡದಾಗಿ ಕೂಡ ಕಾಣಿಸುತ್ತೆ ನಿಮ್ಗೆ. ಓಕೆ, ಕರ್ನಾಟಕ ಸರ್ಕಾರ 14 ಇದೆ, ಕರೆಕ್ಟ್ ಇದೆ ಫಾಂಟು, ಬಟ್ ನಾನು ಇನ್ನು ಸ್ವಲ್ಪ ದೊಡ್ಡದು ಮಾಡ್ಕೋತೀನಿ. ಕರ್ನಾಟಕ ಸರ್ಕಾರ ಅಂತ ಬರಿಬೇಕಾಗಿದೆ ನನಗೆ, ಕರ್ನಾಟಕ ಸರ್ಕಾರ. ಓಕೆ, ಕರ್ನಾಟಕ ಅಂದ್ರೆ ಟೈಪಿಂಗ್ ಮಾಡೋದು ಕೂಡ ಸಂಪೂರ್ಣವಾಗಿ ಹೇಳ್ಕೊಟ್ಟಿದ್ದೇನೆ. ಓಕೆ, ಕರ್ನಾಟಕ ಸರ್ಕಾರ ಅಂತ ಬರಿಬೇಕಾಗಿದೆ. ಮತ್ತೆ ಇಲ್ಲಿಂದ ರ ಅಂತ ನಾನು ಸಂಪೂರ್ಣವಾಗಿ ಟೈಪ್ ಮಾಡ್ಕೋತೀನಿ. ಕರ್ನಾಟಕ ಸರ್ಕಾರ ಇದು ಸೆಂಟರ್ ಒಳಗೆ ಬರಬೇಕು. ಓಕೆ, ಈ ಒಂದು ಪೇಜಿನ ಸೆಂಟರ್ ಒಳಗೆ ಬರಬೇಕಾಗಿತ್ತು ಅಂದ್ರೆ ನಾವು ಪ್ಯಾರಾಗ್ರಾಫ್ ಒಳಗಡೆ ಏನ್ ಮಾಡ್ತೀವಿ, ಸೆಂಟರ್ ಅಲೈನ್ಮೆಂಟ್ ಅಂತ ಮೇಲ್ಗಡೆ ಇದ್ದಿರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿ ನಟ್ ನಡು ಹಾಕೋರಿ. ಆದ್ರೂ ಇನ್ನೊಂದೇನಂದ್ರೆ ಇಲ್ಲಿ ಒಂದು ಮಾರ್ಜಿನ್ಸ್ ಅಂತ ಕಾಣಿಸ್ತಾ ಇರುತ್ತೆ ನೋಡಿ, ಅಕ್ಷರಗಳಿಂದ ಮೇಲ್ಗಡೆ ಬಹಳಷ್ಟು ಜಾಗಗಳನ್ನು ಕೂಡ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಬಹಳ ಜಾಗ ಹೋಗ್ತದ್ರಿ ಸರ್, ವೇಸ್ಟ್ ಆಗುತ್ತೆ. ಹಂಗಾಗಿ ನಾನು ಸಪೋಸ್ ಇದ್ರ ಒಳಗೆ ಇರ್ಲಿ ಅಂದ್ರೂ ಪರವಾಗಿಲ್ಲ. ಈಗ ಕರ್ನಾಟಕ ಸರ್ಕಾರ ಅಂತ ಇದೆಯಲ್ಲ, ಇದರ ನಟ್ಟ ನಡುವೆ ನನಗೆ ಬೇಕು ಕರ್ನಾಟಕ ಸರ್ಕಾರದ ಒಂದು ಲೋಗೋ ಸಿಂಬಲ್ ವನ್ನ ಬಂದು ಕೂಡಬೇಕಾಗ್ಯದಲ್ಲಿ. ಅದನ್ನ ಹೆಂಗ್ ಕೂಡಿಸ್ಬೇಕು, ಅವಾಗ ನಾನೇನ್ ಮಾಡ್ತೀನಿ, ಇದರ ಒಳಗಡೆ ಸ್ಪೇಸ್ ಬಾರ್ ಅನ್ನ ಕೊಡ್ತೀನಿ. ಓಕೆ, ಸ್ಪೇಸ್ ಬಾರ್ ಕೀಬೋರ್ಡ್ ಅಲ್ಲಿ ಇರುವಂತ ಒಂದು ದೊಡ್ಡ ಬಟನ್ ಇರುತ್ತೆ, ಸ್ಪೇಸ್ ಬಾರ್ ಕೊಡಿ, ಇಷ್ಟನ್ನ ಇಟ್ಕೊಳ್ಳಿ. ಇದರಲ್ಲಿ ನಾನು ಆ ಒಂದು ಸಿಂಬಲ್ ಅನ್ನ ತಂದಿಡಬೇಕಾಗತ್ತೆ. ಆನ್ಲೈನ್ ಮುಖಾಂತರ ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ತಂದಿಟ್ಕೋಬಹುದು. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿರೋದ್ರಿಂದ ಅದನ್ನ ಫೈಲ್ ಒಳಗೆ ಹೋಗಿ ಅಥವಾ ಇಲ್ಲಿ ಇನ್ಸರ್ಟ್ ಒಳಗೆ ಹೋಗಿ ಪಿಕ್ಚರ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಎಲ್ಲಿ ಹೋಗ್ಬೇಕು, ಇನ್ಸರ್ಟ್ ಒಳಗೆ ಹೋಗಿ ಪಿಕ್ಚರ್ಸ್ ಮೇಲೆ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಮೇಲೆ ಹೋಗಿ ನಾನು ಆನ್ಲೈನ್ ಕ್ಲಾಸ್ ಏನೋ ಒಂದು ಫೋಲ್ಡರ್ ಕೂಡ ಮಾಡಿ ಇಟ್ಕೊಂಡಿದ್ದೇನೆ. ಇದರಲ್ಲಿ ನಾನೇನ್ ಮಾಡಿದ್ದೀನಿ, ಸಂಪೂರ್ಣವಾಗಿ ಆ ಒಂದು ಲೋಗೋವನ್ನ ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೇನೆ. ಈ ಒಂದು ಲೋಗೋವನ್ನ ನಾನೇನ್ ಮಾಡ್ತೀನಿ, ಈಗ ಇನ್ಸರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ಸಂಪೂರ್ಣವಾಗಿ ಪೇಜ್ ಒಳಗೆ ಬಂದ್ಬಿಡ್ತದ ನೋಡ್ರಿ, ಬಹಳ ದೊಡ್ಡದಾಗಿ ಬಂದ್ಬಿಡ್ತಿದ್ದಕ್ಕ. ಓಕೆ, ಮತ್ತೆ ನಾನು ಸರಿಸ್ತಾ ಇದ್ದೀನಿ, ಮೇಲೂ ಕೂಡ ಸರಿಯೋದಿಲ್ಲ. ಏನ್ ಮಾಡ್ಬೇಕಪ್ಪ ಅಂದ್ರೆ, ಯಾವುದೇ ಒಂದು ಫೋಟೋಗಳನ್ನ ಓಪನ್ ಮಾಡ್ಕೊಂಡಾಗ ಏನ್ ಮಾಡ್ಬೇಕ್ರಿ, ಎಲ್ಲಿ ಟೆಕ್ಸ್ಟ್ ವಾರ್ಪಿಂಗ್ ಒಳಗೆ ಹೋಗ್ಬೇಕು. ಇದನ್ನು ಸೆಲೆಕ್ಷನ್ ಮಾಡ್ಕೊಂಡಾಗ ಫಾರ್ಮೇಟ್ ಅದು ಬಂದಿರುತ್ತೆ, ಅವಾಗ ಟೆಕ್ಸ್ಟ್ ವಾರ್ಪಿಂಗ್ ಒಳಗೆ ಹೋಗಿ ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡೇವ ಅಂದ್ರೆ ಇದು ಸಂಪೂರ್ಣವಾಗಿ ಫ್ರೀ ಆಗ್ಬಿಡ್ತದ. ಅವಾಗ ಮೂಲಿ ಹಿಡಿದು ಜಗಬೇಕು, ನಾ ಹಿಂಗ್ ಜಗದೆ, ನಾನ್ ಒಬ್ಬೊಬ್ರು ಏನ್ ಮಾಡ್ತಾರೆ, ಹಿಂಗ್ ಜಗ್ತಾರ, ಅದಕ್ಕೆ ಮ್ಯಾಲಿಂದ ಹಿಡಿದು ಹಿಂಗ್ ಜಗದೆ, ಮತ್ತೆ ಇನ್ನೊಬ್ಬ ಏನ್ ಮಾಡ್ತಾನೆ, ಹಿಂಗ್ ಹಿಡಿದು ಹಿಂಗ್ ಜಗ್ತಾನೆ. ಹಿಂಗ್ ಜಗಬಾರ್ದ ಆಫೀಸಲ್ಲಿ, ಯಾಕಂದ್ರೆ ಇದರದ ಒಂದು ಡೈಮೆನ್ಷನ್ ಏನಾಗ್ಬಿಡ್ತದ, ಒಡೆದೋಗ್ಬಿಡ್ತದ, ಅಂದ್ರೆ ಕರೆಕ್ಟ್ ಆಗಿ ಬರುವುದಿಲ್ಲ ಅದು. ಅವಾಗ ಏನ್ ಮಾಡ್ಕೋಬೇಕು, ಕಂಟ್ರೋಲ್ ಜೆಡ್ ಮಾಡ್ಕೋರಿ. ಈ ರೀತಿಯಾಗಿ ಬಂದಾಗ ಮೇಲ್ಗಡೆ ಇಲ್ಲಿ ಮೂಲಿ ಒಳಗೆ ಒಂದು ಪಾಯಿಂಟ್ಸ್ ಇರ್ತದೆ, ಅದನ್ನ ಹಿಡಿದು ಶಿಫ್ಟ್ ಹಿಡಿದು ಏನ್ ಮಾಡ್ಬೇಕು, ನೀವು ಶಿಫ್ಟ್ ಬಟನ್ ಹಿಡಿದು ಈ ರೀತಿಯಾಗಿ ಸಣ್ಣದಾಗಿ ಮಾಡ್ಕೋಬೇಕು. ಅಂದ್ರೆ ಅದರ ಡೈಮೆನ್ಷನ್ ಏನಿದೆ ಸಂಪೂರ್ಣವಾಗಿ ಒಡೆಯೋದಿಲ್ಲ, ಕರೆಕ್ಟ್ ಆಗಿ ಬರ್ತದೆ. ಮತ್ತೆ ಶಿಫ್ಟ್ ಹಿಡಿಯೋದು, ಮತ್ತೆ ನೀವೇನ್ ಮಾಡ್ಬೋದು, ಎಷ್ಟು ಬೇಕು ಅಷ್ಟು ಸಣ್ಣದನ್ನ ಮಾಡ್ಕೊಂಡು ಎಲ್ಲಿ ಬೇಕಾಗಿದೆ ಇಲ್ಲಿ ಬೇಕಾಗಿದೆ ಅಂದ್ರೆ ಈ ರೀತಿಯಾಗಿ ಇಟ್ಕೊಂಡ್ಬಿಡ್ಬೋದು. ಆದ್ರೆ ನೋಡ್ರಿ, ಅಕ್ಷರ ಕಾಣಿಸಕತ್ತಿಲ್ಲ, ಇದು ಸ್ವಲ್ಪ ವೈಟ್ನೆಸ್ ಸ್ವಲ್ಪ ಜಾಸ್ತಿ ಆಗಿದೆ, ಇದಕ್ಕೆ ಸ್ವಲ್ಪ ಒಳಗೆ ತಗೋಬೇಕು ಸರ್, ಕ್ರಾಪ್ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು, ಇಲ್ಲಿಂದ ಕ್ರಾಪ್ ಟೂಲ್ ಅಂತ, ಅಂದ್ರೆ ಸ್ವಲ್ಪ ವೇಸ್ಟ್ ಏರಿಯಾ ಇದೆ, ವೈಟ್ ಬ್ಯಾಕ್ ಗ್ರೌಂಡ್ ಅದ, ಅದಕ್ಕೆ ಸ್ವಲ್ಪ ಒಳಗೆ ತಗೋಬೇಕಾಗಿತ್ತು ಅಂದ್ರೆ ಕ್ರಾಪ್ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿ ಈ ರೀತಿಯಾಗಿ ಒಂದು ಬ್ಲಾಕ್ ಪಾಯಿಂಟ್ಸ್ ಗಳು ಬಂದಾಗ ಈ ರೀತಿಯಾಗಿ ನೀವೇನ್ ಮಾಡಬಹುದು, 4 ಕಡೆಯಿಂದ ಅಂದ್ರೆ 2 ಕಡೆಯಿಂದ ಸ್ವಲ್ಪ ಈ ರೀತಿಯಾಗಿ ಸರಿಸ್ಕೋರಿ. ಓಕೆ, ಮೇಲ್ಗಡೆ ಕರೆಕ್ಟ್ ಇದೆ, ಮೇಲ್ಗಡೆ ತೊಂದರೆ ಇಲ್ಲ, ವಾಪಸ್ ಕ್ಲಿಕ್ ಮಾಡ್ರಿ, ಈ ರೀತಿಯಾಗಿ ಬಂದ್ಬಿಡ್ತದೆ. ಇದನ್ನ ಈಗ ಸೆಂಟರ್ ಒಳಗೆ ನೀವು ಇಟ್ಕೋಬಹುದು. ನೋಡಿ, ಇಷ್ಟೇ ಮಾಡುವಂತದ್ದು ಕೆಲಸ ಬಹಳ ಸರಳವಾಗಿರುತ್ತೆ. ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಯಾರು ಮಾಡಬೇಕಾಗಿತ್ತು ಅಂದ್ರೆ ಬಹಳಷ್ಟು ಡಿಫಿಕಲ್ಟ್ ಏನಿರಲ್ಲ, ಬಹಳ ಈಸಿಯಾಗಿ ಇದ್ದಿರ್ತದೆ. ಬಟ್ ತಲೆ ಓಡಿಸ್ಬೇಕು ಅದ್ರ ಒಳಗೆ. ಓಕೆ, ನಾನು ಕಲಿಸಿದ ಹಂಗೆ ಮಾಡ್ಬೇಕಂತೇನಿಲ್ಲ, ಅದಕ್ಕಿಂತ ನೀವು ಡಿಫ್ರೆಂಟ್ ಮತ್ತೆ ನನ್ಕಿಂತ ಚೆನ್ನಾಗಿನೂ ಕೂಡ ಏನ್ ಮಾಡ್ಬೋದು, ಟೈಪಿಂಗ್ ಅನ್ನ ಮಾಡಬಹುದು, ಮತ್ತೆ ಲೆಟರ್ಸ್ ಗಳನ್ನ ತಯಾರು ಮಾಡಬಹುದು. ನೋಡಿ, ಈ ರೀತಿಯಾಗಿ ಸಂಪೂರ್ಣವಾಗಿ ಬರ್ದಾದ್ಮೇಲೆ ಇದರ ಕೆಳಗಡೆ ಏನು ಬರಿಬೇಕಾಗಿದೆ ಸರ್, ನನಗೆ ನೀವು ಏನ್ ಬೇಕಾದ್ರೂ ಕೂಡ ಬರಿಬಹುದು. ಏನ್ ಬರಿಬೇಕಾಗಿದೆ, ಸಪೋಸ್ ನಾನು ಬರೆಯೋದು ಲೇಟ್ ಆಗ್ತಾ ಇದೆ ಸರ್, ನನ್ಗೆ ಇಲ್ಲಿ ಬರಕ್ ಬರುದಿಲ್ರಿ, ಅವಾಗ ನಾನೇನ್ ಮಾಡ್ತೀನಿ, ವಾಯ್ಸ್ ಮುಖಾಂತರ ಅಂದ್ರೆ ನಾನು ಧ್ವನಿ ಮುಖಾಂತರ ಸಂಪೂರ್ಣವಾಗಿ ಟೈಪಿಂಗ್ ಮಾಡ್ಕೋಬೇಕಾಗಿದ್ರಿ ಸರ್. ಅದನ್ನ ಹೆಂಗ್ ಟೈಪ್ ಮಾಡಬೇಕು, ಆಲ್ರೆಡಿ ಇಲ್ಲಿ ಕರ್ನಾಟಕ ಸರ್ಕಾರ ಅಂತ ಕೆಳಗಡೆ ಕಾಣಿಸ್ತಾ ಇದೆಯಾ, ಇದು ಕಾಣಿಸ್ಬಾರ್ದು, ಯಾಕಂದ್ರೆ ಇಲ್ಲಿ ಆಲ್ರೆಡಿ ಕರ್ನಾಟಕ ಸರ್ಕಾರ ಅಂತ ಬರ್ದೇವಿ. ಇದು ಕರ್ನಾಟಕ ಸರ್ಕಾರ ಅನ್ನೋದು ಲೋಗೋ ಒಳಗದ, ಅದು ನನಗೆ ಬರಬಾರ್ದು ಅಂದ್ರೆ ಫಾರ್ಮೆಟ್ ಒಳಗೆ ಹೋಗಿ ಕ್ರಾಪ್ ಒಳಗಡೆ ಹೋಗಿ ನೀವೇನ್ ಮಾಡ್ಬೇಕು, ಅದಕ್ಕೆ ಸಂಪೂರ್ಣವಾಗಿ ಕ್ರಾಪ್ ಮಾಡ್ಕೋಬೇಕು. ಓಕೆ, ಸಂಪೂರ್ಣವಾಗಿ ಈ ರೀತಿಯಾಗಿ ಕ್ರಾಪ್ ಮಾಡಿದ್ರೆ ಲೋಗೋ ಅಷ್ಟೇ ಉಳ್ಕೊಂಡ್ಬಿಡ್ತದೆ. ಈ ರೀತಿಯಾಗಿ ನೀವು ಅಡ್ಜಸ್ಟ್ಮೆಂಟ್ ಕೂಡ ಅದಕ್ಕೆ ಮಾಡ್ಕೊಂಡ್ಬಿಡ್ಬೋದು. ಓಕೆ, ಕರ್ನಾಟಕ ಸರ್ಕಾರ ಅಂತೇಳಿ ನಾವು ಏನ್ ಮಾಡಿದೀವಿ, ಮೇಲ್ಗಡೆ ಒಂದು ಲೆಟರ್ ಪ್ಯಾಡ್ ಅನ್ನ ತಯಾರು ಮಾಡ್ಕೊಂಡಿವಿ. ಬಟ್ ಕೆಳಗೆ ಏನ್ ಬರಿಬೇಕಾಗಿದೆ, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ನೀವು ಯಾವುದೇ ಒಂದು ಲೆಟರ್ಸ್ ಅನ್ನ ಮಾಡ್ತಾ ಇರ್ತೀರಿ, ಅವಾಗ ಅದನ್ನ ಹೆಂಗ್ ಮಾಡ್ಕೋಬೇಕು ಸರ್ ಅಂದ್ರೆ ನೀವೇನ್ ಮಾಡ್ಬೇಕು, ಇಲ್ಲಿ ಬರಿಬಹುದು ನೀವು ಸಂಪೂರ್ಣವಾಗಿ ಜಿಲ್ಲಾ ಪಂಚಾಯತ್ ಅಂತ ನೀವು ಸಂಪೂರ್ಣವಾಗಿ ಬರಿಬಹುದು. ಇಲ್ಲಿಂದ ಜಿಲ್ಲಾ ಪಂಚಾಯತ್ ಅಂತ ನಾನು ಬರಿತೀನಿ. ಓಕೆ, ಜಿಲ್ಲಾ ಪಂಚಾಯತ್ ಧಾರವಾಡ ಅಂತ ಬರಿತೀನಿ ನಾನು. ಓಕೆ, ಕಾಮ ಕೊಟ್ಟು ಇಲ್ಲಿಂದ ಧಾರವಾಡ ಅಂತ ನಾನು ಸಂಪೂರ್ಣವಾಗಿ ಬರಿಬೇಕಾಗಿದೆ.
ಧಾರವಾಡ ಅಂತ ಸಂಪೂರ್ಣವಾಗಿ ಬರ್ಕೊಂಡ್ಬಿಡ್ತೀನಿ. ಆಗಿದೆಯಾ? ಜಿಲ್ಲಾ ಪಂಚಾಯತ್ ಧಾರವಾಡ. ಮತ್ತೆ ಇದರ ಕೆಳಗಡೆ ಎಂಟರ್ ಮಾಡ್ಕೊಂಡು ಮತ್ತೇನು ಬರಿಬೇಕಾಗಿದೆ ಸರ್ ಅಂದ್ರೆ ಉಪನಿರ್ದೇಶಕರ ಕಾರ್ಯಾಲಯ ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಅಂತ ಬರಿಬೇಕಾಗಿದೆ. ಮತ್ತೆ ಇನ್ನೊಂದು ಏನ್ ಟ್ರಿಕ್ಸ್ ಅಪ್ಪ ಅಂದ್ರೆ ನಿಮ್ಗೆ ಟೈಪಿಂಗ್ ಮಾಡ್ಲಿಕ್ಕೆ ಬರುದಿಲ್ಲ ಅಂದ್ರ ಓಕೆ, ಟೈಪಿಂಗ್ ಮಾಡಕ್ ನನ್ಗೆ ಬಹಳ ಲೇಟ್ ಆಗ್ತದೆ ಸರ್, ನನ್ಗೆ ಟೈಪಿಂಗ್ ಫಾಸ್ಟ್ ಇಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು, ನಾನು ಹಿಂದಿನ ಒಂದು ಕ್ಲಾಸ್ ಒಳಗೆ ಹೇಳ್ಕೊಟ್ಟಿದ್ದೆ, ಎಲ್ಲಿ ಆನ್ಲೈನ್ ಓಪನ್ ಮಾಡ್ಕೋರಿ. ಆನ್ಲೈನ್ ಒಳಗೆ ಏನಿರ್ತದ ವೈಸ್ ನೋಟ್ ಪ್ಯಾಡ್ ಅಂತ ಬರ್ತದ, ಅಲ್ಲೇನ್ ಮಾಡ್ಬೇಕು, ಇಲ್ಲಿಂದ ಕನ್ನಡ ಭಾಷೆಗಳನ್ನ ಸೆಲೆಕ್ಷನ್ ಮಾಡ್ಕೋಬೇಕು. ನಿಮ್ಗೆ ಯಾವ ಒಂದು ಭಾಷೆ ಒಳಗೆ ಟೈಪ್ ಮಾಡ್ಬೇಕಾಗಿದೆಯೋ ಆ ಒಂದು ಭಾಷೆಯನ್ನ ಸೆಲೆಕ್ಷನ್ ಮಾಡ್ಕೊಂಡು, ಕಂಪ್ಯೂಟರ್ ಇತ್ತು ಅಂದ್ರೆ ನಿಮ್ ಕಡೆ ಅದಕ್ಕೆ ಹೆಡ್ಫೋನ್ ಅನ್ನ ಕನೆಕ್ಟ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕು, ಸಂಪೂರ್ಣವಾಗಿ ಬರಿಬೇಕಾಗ್ತದ. ಅವಾಗ ನಾನೇನ್ ಮಾಡ್ತೀನಿ, ಇಲ್ಲಿ ಏನ್ ಬರಿಬೇಕಾಗಿದೆ ಜಸ್ಟ್ ನೀವು ವೈಸ್ ಮುಖಾಂತರ ಸಂಪೂರ್ಣವಾಗಿ ಹೇಳ್ಬೋದು. ಉಪನಿರ್ದೇಶಕರ ಕಾರ್ಯಾಲಯ ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ. ನೋಡಿ ಸಂಪೂರ್ಣವಾಗಿ ಬತ್ತಾ, ಉಪನಿರ್ದೇಶಕರ ಕಾರ್ಯಾಲಯ ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಅಂತ ನಾನು ಸಂಪೂರ್ಣವಾಗಿ ಬರ್ಕೊಂಡಿದ್ದೀನಿ. ಓಕೆ, ಮತ್ತೆ ಏನ್ ಬರ್ಬೇಕು, ಇವೆಲ್ಲ ಮೊದಲಿಗೆ ಸಂಪೂರ್ಣವಾಗಿ ನಾನು ಟೈಪ್ ಮಾಡ್ಕೊಂಡ್ಬಿಡ್ತೀನ ಇದರಲ್ಲಿ. ಮತ್ತೆ ಕೆಳಗಡೆ ದೂರವಾಣಿ ಸಂಖ್ಯೆ ಹಾಕೊಳ್ಳೋಣ. ದೂರವಾಣಿ ಸಂಖ್ಯೆ ನೋಡಿ, ಜಸ್ಟ್ ನೀವು ಟೈಪ್ ಮಾಡಿದ್ರೆ ಸಾಕು, ಸಂಪೂರ್ಣವಾಗಿ ಬರುತ್ತೆ. ಬರೀ ದೂರವಾಣಿ ಅಷ್ಟೇ ಇಟ್ಕೊಂಡು ಕಾಮ ಕೊಡೋಣ. ಮೊದಲಿಗೆ ಇಲ್ಲೇ ನಾನು ಏನ್ ಮಾಡ್ತೀನಿ, ಸಂಪೂರ್ಣವಾಗಿ ರೆಡಿ ಮಾಡ್ಕೋತೀನಿ. ದೂರವಾಣಿ ಹಾಕ್ಬೋದು, ಕೆಲವರು ಹಾಕಿರ್ತಾರೆ, ಕೆಲವರು ಬಿಟ್ಟಿರ್ತಾರೆ ಅಂತ ತೆಗೆದು ಬಿಡೋಣ. ಓಕೆ, ಕೆಳಗಡೆ ಮತ್ತೇನು ಹಾಕಿರ್ತಾರಪ್ಪ ಅಂದ್ರೆ ಪತ್ರ ಸಂಖ್ಯೆ ಅಂತ ಹಾಕಿರ್ತಾರೆ. ಪತ್ರ ಸಂಖ್ಯೆ, ದಿನಾಂಕ, ವಿಷಯ. ನೋಡಿ ಈ ರೀತಿಯಾಗಿ ನಾವು ಬಹಳ ಚೆನ್ನಾಗಿ ಟೈಪ್ ಆಗಿಬಿಡ್ತದೆ. ಇಷ್ಟ ಆಯ್ತಾ ಸರ್? ಇಷ್ಟಂದ್ರೂ ನಾವು ಸಂಪೂರ್ಣವಾಗಿ ಬರ್ದೀವಿ, ಇದನ್ನ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಹೆಂಗ್ ಮಾಡ್ಬೇಕಪ್ಪ ಅಂದ್ರೆ ಮೊದಲಿಗೆ ನೀವೇನ್ ಮಾಡ್ಬೇಕು, ಇನ್ನೊಂದು ಟ್ಯಾಬ್ ಅನ್ನ ಸಂಪೂರ್ಣವಾಗಿ ಓಪನ್ ಮಾಡ್ಕೊಳ್ಳಿ. ಇನ್ನೊಂದು ಟ್ಯಾಬ್ ಓಪನ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಇಲ್ಲಿಂದ ಅರವಿಂದ್ ಅಂತೇಳಿ ಬರುತ್ತೆ. ಯಾವುದೋ ನೀವು ನುಡಿ ಅಕ್ಷರಗಳನ್ನ, ಯಾಕಂದ್ರೆ ಇಲ್ಲಿ ಏನಾಗಿರುತ್ತೆ, ಆನ್ಲೈನ್ ನಲ್ಲಿ ಮಾಡಿರುವಂತ ಅಕ್ಷರಗಳನ್ನ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ ನುಡಿಗೆ. ಅವಾಗ ನೀವು ಯಾಕಂದ್ರೆ ಇದ್ರೊಳಗೆ ಯಾವ್ದಾದ್ರು ಒಂದು ಅಕ್ಷರ ಕೆಳಗಡೆ ಒತ್ತಕ್ಷರ ಬಂದಿಲ್ಲದೆ ಇರಬಹುದು, ಏನಾದ್ರೂ ಒಂದು ತೊಂದರೆ ಆಗಿರತ್ತೆ, ಅದನ್ನ ನೀವು ತಿದ್ದುಪಡಿ ಮಾಡ್ಕೋಬೇಕು ಅನ್ನೋ ಒಂದು ಅವಶ್ಯಕತೆ ಬಂದಾಗ, ಯಾಕಂದ್ರೆ ಇದನ್ನ ನೀವು ಸಂಪೂರ್ಣ ಏನ್ ಮಾಡ್ಕೊಂಡ್ಬಿಡ್ತೀರಿ, ಇದಕ್ಕ ಸೆಲೆಕ್ಷನ್ ಮಾಡ್ಕೊಂಡು ಕಾಪಿ ಮಾಡ್ತೀರಿ, ಕಂಟ್ರೋಲ್ ಸಿ ಮಾಡ್ಕೊಂಡು ಸೀದಾ ಬಂದು ಮೈಕ್ರೋಸಾಫ್ಟ್ ವರ್ಡ್ ಒಳಗೆ ಏನ್ ಮಾಡ್ತೀರಿ, ಹಿಂಗ ಪೇಸ್ಟ್ ಮಾಡ್ಬಿಡ್ತೀರಿ. ಬರ್ತದ, ಅದು ಕನ್ನಡದ ಒಳಗಡೆ ಬಂದಿರ್ತದ. ಬಟ್ ಇದರೊಳಗೆ ಏನಾದ್ರೂ ಚೇಂಜಸ್ ಮಾಡಿದಾಗ, ಕಾರ್ಯಾಲಯ ಅಂತ ಆಗಿದೆಯಲ್ಲ, ಇಲ್ಲಿ ಏನಾದ್ರೂ ನೀವು ಬೇರೆ ಬೇರೆ ಅಕ್ಷರಗಳ ಬರೆದಾಗ ಇಲ್ಲಿ ತಿದ್ದುಪಡಿ ಅದು ಆಗುವುದಿಲ್ಲ ನುಡಿ ಒಳಗಡೆ. ಅವಾಗ ನೀವು ಏನ್ ಮಾಡ್ಬೇಕು, ಇವು ಅಕ್ಷರಗಳು ತುಂಗ ಒಂದು ಫಾಂಟ್ ಒಳಗಡೆ ಕನ್ವರ್ಟ್ ಆಗಿರುತ್ತೆ, ಇವುಗಳನ್ನ ನೀವೇನ್ ಮಾಡ್ಬೇಕು, ಕನ್ನಡ ನುಡಿ ಫಾಂಟ್ ಒಳಗಡೆ ಕನ್ವರ್ಟ್ ಅನ್ನ ಮಾಡ್ಕೋಬೇಕು. ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿಂದ ಅರವಿಂದ ಅಂತೇಳಿ ಒಂದು ವೆಬ್ಸೈಟ್ ಕೂಡ ಸಿಗುತ್ತೆ ನಿಮ್ಗೆ, ಯಾವುದು ಅರವಿಂದ ಅಂತೇಳಿ. ಅವಾಗ ನಾನೇನ್ ಮಾಡ್ತೀನಿ, ಇಲ್ಲಿಂದ ಕೆಳಗಡೆ ಈ ರೀತಿಯಾಗಿ ಒಂದು ನಾನು ಶಾರ್ಟ್ಕಟ್ ಕೂಡ ಇಟ್ಕೊಂಡಿದ್ದೀನಿ, ಇದರ ಲಿಂಕ್ ಕೂಡ ನಾನು ಕೊಡ್ತೀನಿ ನಿಮ್ಗೆ. ಓಕೆ, ಇಲ್ಲಿ ಅರವಿಂದ dvk.in ಅಂತ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಂಕ ಯುನಿಕ್ ಕೋಡ್ ಕನ್ನಡ ಅಂತ ಬಂದಿರತ್ತೆ. ಅವಾಗ ನೀವೇನ್ ಮಾಡ್ಬೇಕು, ಇದ್ರೊಳಗೆ ಬಂದು ಕಂಟ್ರೋಲ್ ವಿ ಮಾಡ್ಕೋರಿ. ನೋಡಿ ಎಲ್ಲ ಇಲ್ಲಿ ಟೈಪ್ ಆಗ್ತದ. ಇಲ್ಲಿ ಏನ್ ಮಾಡ್ಬೇಕು, ಅದಕ್ಕೆ ಯುನಿಕ್ ಕೋಡ್ ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿ ಇದು ನುಡಿಯಲ್ಲಿ ಸಂಪೂರ್ಣವಾಗಿ ಬದಲಾವಣೆ ಆಗಿರುತ್ತೆ. ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ಕಂಟ್ರೋಲ್ ಸಿ ಅನ್ನ ಫ್ರೆಶ್ ಮಾಡಿದಾಗ ಈಗ ಬಂದು ಪೇಸ್ಟ್ ಮಾಡ್ಕೊಳ್ಳಿ. ಎಲ್ಲವನ್ನು ಕೂಡ ನೀವೇನ್ ಮಾಡ್ಬೋದು, ಇದಕ್ಕೆ ಮಾಡ್ಬೇಕು, ಮಾಡ್ಬೇಕು, ಏನ್ ಬೇಕಾದ್ ಮಾಡ್ರಿ, ಕಾರ್ಯಾಲಯ ಮಾಡ್ರಿ. ಈಗೆಲ್ಲವನ್ನು ಕೂಡ ಇಲ್ಲಿ ಎಡಿಟ್ ಆಗ್ಲಿಕ್ಕೆ ನಮ್ಗೆ ಸುಗಮವಾಗಿ ನಾವೇನ್ ಮಾಡ್ಬೋದು, ಅದನ್ನ ಬದಲಾವಣೆಯನ್ನ ಮಾಡಬಹುದು. ಗೊತ್ತಾಗಿದೆ? ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ಸಂಪೂರ್ಣವಾಗಿ ಬರಿಬಹುದು. ಮೊದಲಿಗೆ ಇದನ್ನ ಸಂಪೂರ್ಣವಾಗಿ ಒಂದು ಹೆಡರ್ ಸಂಪೂರ್ಣವಾಗಿ ಮಾಡ್ಕೊಳ್ಳೋಣ. ಯಾವ ರೀತಿಯಾಗಿ ಇದ್ದಿರತ್ತೆ ಅದನ್ನ ಏನೆಲ್ಲ ಮಾಡಬಹುದು ಅನ್ನೋದು ಕೂಡ ಸಂಪೂರ್ಣವಾಗಿ ಹೇಳ್ಕೊಡ್ಬಿಡ್ತೀನಿ. ಓಕೆ, ಉಪನಿರ್ದೇಶಕರ ಕಾರ್ಯಾಲಯ ಅಂತ ಇದೆಯಲ್ಲ, ಇದು ಸ್ವಲ್ಪ ದೊಡ್ಡದಾಗಬೇಕು ಅಂದ್ರೆ ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ಅದರ ಒಂದು ಸೈಜ್ ಅನ್ನ ನೀವೇನ್ ಮಾಡ್ಬೇಕು, ಈ ರೀತಿಯಾಗಿ ಸ್ವಲ್ಪ ದೊಡ್ಡ ಮಾಡ್ಕೋಬೇಕು. ಓಕೆ, ಪತ್ರ ಸಂಖ್ಯೆ ಅನ್ನೋದು ಇಲ್ಲಿ ಇರಬಾರ್ದು, ಈ ಕಡೆ ಇರಬೇಕು. ದಿನಾಂಕ ಅನ್ನೋದು ಇದರ ಮುಂದ್ಗಡೆ ಬರಬೇಕು. ಅವಾಗ ಇದನ್ನ ಬ್ಯಾಕ್ ಪೇಜ್ ಅಂತ ಓದ್ರಿ. ವಾಪಸ್ ಇಲ್ಲಿಗೆ ಬತ್ತಾ ಟ್ಯಾಬ್ ಅನ್ನ ಫ್ರೆಶ್ ಮಾಡ್ಕೊರಿ, ಸೀದಾ ಮುಂದಕ್ಕೆ ಹೋಗ್ತದೆ. ಓಕೆ, ದಿನಾಂಕ ಕೂಡ ನೀವು ಹಾಕ್ಬೋದು. ಇಲ್ಲಿಂದ ಇಟ್ಕೊಂಡು ಇವತ್ತಿನ ದಿನಾಂಕ ಹಾಕೊಳ್ಳೋಣ, 18 ಇಲ್ಲಿಂದ 3/2024. ಕೆಳಗಡೆ ಬತ್ತಲ್ರಿ ಸರ್ ಇದು. ಅವಾಗ ಏನ್ ಮಾಡ್ಬೇಕು, ಮತ್ತೆ ಇದರ ಜಾಗ, ಯಾಕಂದ್ರೆ ಇಲ್ಲಿ ಡಿಸ್ಟೆನ್ಸ್ ಕೊಟ್ಟದೇ ಇರೋದ್ರಿಂದ ಇದನ್ನ ಬ್ಯಾಕ್ ಪೇಸ್ ಮಾಡ್ಕೊರಿ, ವಾಪಸ್ ಇಲ್ಲಿಗೆ ಬಂದ್ಬಿಡ್ತದೆ. ಯಾಕಂದ್ರೆ ಈ ಒಂದು ಬಿಳಿ ಪಾಯಿಂಟ್ ಎಲ್ಲಿ ತನ ಇರ್ತದೆ, ಅಲ್ಲಿ ಮೇಲ್ಗಡೆ ರೂರಲ್, ಅಲ್ಲಿ ತನ ಮಾತ್ರ ನಮ್ಮ ಲೆಟರ್ ಟೈಪ್ ಮಾಡ್ಲಿಕ್ಕೆ ಅವಕಾಶ ನಮ್ಗೆ ಇದ್ದಿರ್ತದೆ. ಕ್ರಮ ಸಂಖ್ಯೆ ನೀವೇನಾದ್ರೂ ಹಾಕ್ಬೋದು. ಇಲ್ಲಿಂದ ಈ ರೀತಿಯಾಗಿ ಕೊಟ್ಕೊಂಡ್ಬಿಡಿ. ಮುಂದ್ಗಡೆ ಪತ್ರ ಸಂಖ್ಯೆ ಏನ್ ಟೈಪ್ ಮಾಡ್ತಾ ಇದ್ರಿ ಅದರ ಬಗ್ಗೆ ನೀವೇನ್ ಮಾಡ್ಕೋಬೇಕಾಗ್ತದೆ, ಅಲ್ಲಿ ನಿಮ್ಗೆ ಔಟ್ವರ್ಡ್ ನಂಬರ್ ಅನ್ನ ಅಲ್ಲಿ ಸಂಪೂರ್ಣವಾಗಿ ಹಾಕ್ಬೇಕಾಗತ್ತೆ. ಓಕೆ, ಇಷ್ಟೆಲ್ಲ ಆದ್ಮೇಲೆ ನಾನೇನ್ ಮಾಡ್ಕೋಬೇಕಾಗಿದೆ, ಇದರ ನಡುವೆ ಅಂದ್ರೆ ಇಲ್ಲಿ ನೋಡಬಹುದು, ಇದಕ್ಕೆ ಮತ್ತೆ ಇದಕ್ಕೆ ಸ್ವಲ್ಪ ಬಹಳ ಡಿಸ್ಟೆನ್ಸ್ ಕಾಣಿಸ್ತಾ ಇದೆ. ಇದು ಸ್ವಲ್ಪ ದೊಡ್ಡದಾಗಬೇಕು ಅಂದ್ರೆ ಸೆಲೆಕ್ಷನ್ ಮಾಡ್ಕೊಂಡು ನೀವೇನ್ ಮಾಡ್ಬೋದು, ಅದರ ಒಂದು ಸೈಜ್ ಕೂಡ ಸ್ವಲ್ಪ ದೊಡ್ಡ ಮಾಡ್ಕೊರಿ.
ಓಕೆ, ಮತ್ತೆ ಇದಕ್ಕೂ ಸ್ವಲ್ಪ ಡಿಸ್ಟೆನ್ಸ್ ಬಹಳ ಕೆಳಗಡೆ ಅಂದ್ರೆ ನಡು ಬಹಳ ಸ್ಪೇಸ್ ಉಳಕತ್ತದ ಸರ್ ಅಂದ್ರೆ ಇದಕ್ಕೆ ಇವೆರಡಕ್ಕೂ ಕೂಡ ನೀವು ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಪ್ಯಾರಾಗ್ರಾಫ್ ಒಳಗ 0.1 ಅಂತ ಇರುತ್ತೆ, ಇದನ್ನ ಸಂಪೂರ್ಣವಾಗಿ ಚೇಂಜ್ ಮಾಡ್ರಿ. ಆದ್ರೂ ಇನ್ನೂ ಸ್ವಲ್ಪ ಹತ್ತಿರ ಹೋಗ್ಬೇಕು ಅಂದ್ರೆ ಮತ್ತೆ ಇದರ ಮೇಲೆ ಕ್ಲಿಕ್ ಮಾಡಿ ಬಾಣ ಚಿಹ್ನೆ ಇರುತ್ತೆ, ರಿಮೂವ್ ಸ್ಪೇಸ್ ಆಫ್ಟರ್ ಪ್ಯಾರಾಗ್ರಾಫ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ರಿ, ಬಹಳ ಸಮೀಪ ಹೋಗ್ಬಿಡ್ತದ. ತಿಳಿಯಾಕತ್ತದ? ಮೇಲ್ಗಡೆ ಸ್ವಲ್ಪ ದೂರ ಇರ್ಲಿ, ಯಾಕಂದ್ರೆ ಮೇಲ್ಗಡೆ ಏನಾಗ್ಯದ ಸ್ವಲ್ಪ ದೂರ ಇಲ್ಲ ಸರ್, ಮೇಲ್ಗಡೆದು ಕೂಡ ಕರೆಕ್ಟ್ ಬರಬೇಕು ಅಂದ್ರೆ 3 ಸೆಲೆಕ್ಷನ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕು, ಇಲ್ಲಿ 1.0 ಕೊಡಿ, ಮತ್ತೆ ಇನ್ನೊಂದ್ ಸರ್ತಿ ಮೇಲ್ಗಡೆ ಹೋದ್ರೆ ಈ ರೀತಿಯಾಗಿ ಬಂದ್ಬಿಡ್ತದ ಸಂಪೂರ್ಣವಾಗಿ. ಗೊತ್ತಾಯ್ತಾ? ಜಿಲ್ಲಾ ಪಂಚಾಯತ್ ಧಾರವಾಡ ಅಂತ ಬರ್ದಿವಿ, ಉಪನಿರ್ದೇಶಕ ಕಾರ್ಯಾಲಯ ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಅಂತ ಬರ್ದಿವಿ. ಸರ್ ಇದರ ಕೆಳಗ ಲೈನ್ ಬೇಕಾಗ್ಯದ, ಈಗ ಅಷ್ಟೇ ಬರೆಯೋದಲ್ಲ, ಏನ್ ಬರಿಬೇಕು, ಇದರ ಕೆಳಗ ಒಂದು ಲೈನ್ ಹಾಕ್ಬೇಕಾಗ್ಯದ, ಸ್ವಲ್ಪ ಸ್ಪೇಸ್ ಕೊಡಿ. ಅವಾಗ ನಾನು ಇನ್ಸರ್ಟ್ ಒಳಗೆ ಹೋಗಿ, ಅಥವಾ ನೀವೇನ್ ಮಾಡ್ಬೋದು ಸರ್, ಇನ್ಸರ್ಟ್ ಒಳಗೆ ಹೋಗಿ ನನಗೆ ಇಲ್ಲಿಂದನೂ ಕೂಡ ಲೈನ್ ಹಾಕ್ಬೋದು, ಏನ್ ತೊಂದರೆ ಇಲ್ಲ. ಎಲ್ಲಿಂದ ಹಾಕ್ಬೋದು, ಇನ್ಸರ್ಟ್ ಒಳಗೆ ಹೋಗಿ ಇಲ್ಲಿಂದ ಸೇಪ್ಸ್ ಅಂತ ಇರುತ್ತೆ, ಇಲ್ಲಿಂದ ಲೈನ್ ಸಿಗುತ್ತೆ ನಿಮ್ಗೆ, ಇಲ್ಲಿಂದಾನೇ ಕೊಡ್ಬೋದು. ಓಕೆ, ನೀವು ಎಲ್ಲಿಂದ ಟೈಪ್ ಮಾಡ್ತಿರಲ್ಲ ಅಲ್ಲಿಂದಾನೇ ನೀವೇನ್ ಮಾಡ್ಬೋದು, ನಾನು ಇಲ್ಲಿಂದ ಹಿಡಿದು ಸ್ಕ್ರಿಪ್ಟ್ ಹಿಡಿದು ಸೀದಾ ಲೈನ್ ಇಲ್ಲಿವರೆಗೆ ಸಂಪೂರ್ಣವಾಗಿ ಜಕ್ಕೊಂಡ್ಬಿಡ್ತೀನಿ. ಓಕೆ, ಸಂಪೂರ್ಣವಾಗಿ ಈ ರೀತಿಯಾಗಿ ಲೈನ್ ಅನ್ನು ಹಾಕೋತೀನಿ. ಇದೇ ಲೈನಿಗೆ ಸ್ವಲ್ಪ ದಪ್ಪ ಆಗ್ಬೇಕು ಸರ್ ಅಂದ್ರೆ ಸೆಲೆಕ್ಷನ್ ಮಾಡ್ಕೊಳ್ಳಿ, ಇಲ್ಲಿ ಔಟ್ಲೈನ್ ಅಂತ ಬರುತ್ತೆ, ಇದರಲ್ಲಿ ನೀವೇನ್ ಮಾಡ್ಬೇಕಾದ್ರೆ ಸೈಜ್ ಸ್ವಲ್ಪ ದೊಡ್ಡ ಮಾಡ್ಕೋಬಹುದು. ನೋಡಿ ಈ ರೀತಿಯಾಗಿ ಸ್ವಲ್ಪ ದೊಡ್ಡ ಮಾಡ್ಕೊಂಡು ನಮ್ಗೆ ಏನಾಯ್ತು, ಒಂದು ಲೆಟರ್ಸ್ ಅನ್ನ ಸಂಪೂರ್ಣವಾಗಿ ಮಾಡಿದೀವಿ. ಆದ್ರೆ ಇಲ್ಲಿ ಕೂಡ ಬಹಳಷ್ಟು ಡಿಸ್ಟೆನ್ಸ್ ಆಗಿದೆ ನೋಡಿ, ಅವಾಗ ಬ್ಯಾಕ್ ಪೇಸ್ ಅನ್ನ ಒತ್ತಿ ಈ ರೀತಿಯಾಗಿ ಬಂದಿರತ್ತೆ. ಇನ್ನು ಸ್ವಲ್ಪ ಇದಕ್ಕೆ ಸ್ವಲ್ಪ ಡಿಸ್ಟೆನ್ಸ್ ಬೇಕಾಗಿತ್ತು ಅಂದ್ರೆ ಇವೆರಡಕ್ಕೆ ಸೆಲೆಕ್ಷನ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕು, ಇಲ್ಲಿ ಸೈಜ್ ಅನ್ನ ಸ್ವಲ್ಪ ಕೆಳಗಡೆ ತಗೋಬಹುದು, ಅಂದ್ರೆ ಆ ಒಂದು ಅಕ್ಷರವನ್ನ ಸ್ವಲ್ಪ ಈ ರೀತಿಯಾಗಿ ಕೆಳಗಡೆ ತಗೋಬಹುದು. ಇಷ್ಟಿರ್ಲಿ ಸಾಕು, ಕರೆಕ್ಟ್ ಆಗಿದೆ ಈಗ. ಓಕೆ, ಕರೆಕ್ಟ್ ಆಗಿ ಮೇಲ್ಗಡೆ ಒಂದು ಹೆಡರ್ ಕೂಡ ಸಂಪೂರ್ಣವಾಗಿ ಮಾಡ್ಕೊಂಡಿದ್ದೇವೆ. ಓಕೆ, ಈಗ ಏನ್ ಮಾಡ್ಬೇಕಾಗಿದೆ, ಎಂಟರ್ ಮಾಡ್ಕೋರಿ. ಎಂಟರ್ ಮಾಡಿದ ನಂತರ ಯಾರಿಗೆ ಲೆಟರ್ ಬರಿಬೇಕಾಗಿದೆಯಲ್ಲ ಅವರಿಗೆ ನೀವೇನ್ ಮಾಡ್ಬೇಕು, ಸಂಪೂರ್ಣವಾಗಿ ಈಗ ಗೆ ಅಂತ ಹಾಕೊಂಡು ಏನ್ ಮಾಡ್ಬೇಕು, ಲೆಟರ್ ಸಣ್ಣವರಿದ್ದಾಗ ಬರ್ದಿರಲಿ, ಸಾಲಿ ಒಳಗೆ ಕಳ್ಸಿರ್ತಾರೆ ನಿಮ್ಗೆ ಲೆಟರ್ಸ್ ಹೆಂಗ್ ಟೈಪ್ ಮಾಡ್ಬೇಕಂತೇಳಿ ಗೊತ್ತೈತಿಲ್ಲ, ಅದನ್ನ ಏನ್ ಮಾಡ್ಬೇಕು, ಈಗ ಗೆ ಅಂತ ಬರ್ದು ಏನ್ ಮಾಡ್ಬೇಕು, ಇವರಿಗೆ ಅಥವಾ ಯಾರಿಗೆ ನೀವು ಕಳಿಸ್ತಾ ಇದೀರಲ್ಲ ಅದನ್ನ ಸಂಪೂರ್ಣವಾಗಿ ಟೈಪ್ ಮಾಡ್ಕೋಬೇಕು. ಓಕೆ, ನಾನೇನ್ ಮಾಡ್ತೀನಿ, ನಾನು ಆನ್ಲೈನ್ ಒಳಗಡೆ ಹೋಗಿ ಸಂಪೂರ್ಣವಾಗಿ ಟೈಪ್ ಮಾಡ್ಕೋತೇನೆ. ಇಲ್ಲೇ ಹೋಗ್ಬಿಟ್ಟು ಸಂಪೂರ್ಣವಾದ ವಿಷಯಗಳನ್ನ ಇಲ್ಲೇ ಟೈಪ್ ಮಾಡ್ಕೊಂಡ್ಬಿಡ್ತೇನೆ, ಯಾಕಂದ್ರೆ ಟೈಪಿಂಗ್ ಮಾಡ್ಕೋ ಕೂತೇವೆ ಅಂದ್ರೆ ಸುಮ್ಮನೆ ಟೈಮ್ ಹೋಗ್ತಿರ್ತದ. ಅವಾಗ ನಾನು ಇಲ್ಲಿಂದಾನೆ ಓಕೆ ಅಂತ ಮಾಡ್ಕೊಂಡು ಇವರಿಗೆ ಮಾನ್ಯ ಸಹಾಯಕ ಆಯುಕ್ತರು ಧಾರವಾಡ, ಇವರಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ನೋಡಿ ಈ ರೀತಿಯಾಗಿ ನಾನು ಸಪೋಸ್ ಏನಾದ್ರೂ ಮಾತಾಡೋದ್ರಲ್ಲಿ ಟೈಪ್ ಆಗ್ಬಿಡ್ತದೆ ಅಂತ ಮಾತಾಡಿಲ್ಲ, ಸುಮ್ಮನೆ ಡೆಮೋ ಅಂತ ತೋರಿಸ್ತಾ ಇದ್ದೀನಿ, ಮತ್ತೆ ಹುಡ್ಕೋತ ಹೋಗಿರಂತೇನೆ ಯಾರಿಗೆ ಬರಾಕತ್ತಾರ ಅಂತೇಳಿ ಗೊತ್ತಾಗ್ತದ. ಇಲ್ಲಿ ಅಂತೇಳಿ ನಾನು ಧಾರವಾಡ ಇವರಿಗೆ ಅಂತ ಬರಿಬಾರ್ದು, ಮೇಲೆ ಬರ್ದಿರ್ತೀವಿ ಧಾರವಾಡ ಅಂತ, ಅಷ್ಟೇ ಏನ್ ಮಾಡ್ಬೇಕು, ಇಲ್ಲಿ ಬರ್ದು ನೀವೇನ್ ಮಾಡ್ಬೇಕು, ಒಂದು ಕಾಮನ ಕೊಡ್ಕೋಬೇಕು, ಎಂಟರ್ ಮಾಡ್ಕೋರಿ. ಏನ್ ಬರಿಬೇಕಾಗಿದೆ ವಿಷಯನ ಹಾಕೋಬೇಕು, ಇಲ್ಲೇ ಟೈಪ್ ಮಾಡ್ಕೊಳ್ಳೋಣ. ಓಕೆ, ಏನ್ ಬರಿಬೇಕು, ಮಾನ್ಯರೇ, ಯಾಕಂದ್ರೆ ಲೆಟರ್ ಟೈಪ್ ಮಾಡೋದ್ರೊಳಗೂ ಕೂಡ ಬಹಳಷ್ಟು ನಾಲೆಜ್ಗಳು ಬೇಕಾಗ್ತದೆ, ಸುಮ್ಮನೆ ಎಲ್ಲರೂ ಕೂಡ ಲೆಟರ್ ಟೈಪ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಮಾನ್ಯರೇ ಕೊಟ್ಟು ಇಲ್ಲಿ ಒಂದು ಒಂದು ಪಾಯಿಂಟ್ಸ್ ಕೊಡಬೇಕು, ಅದಾದ್ಮೇಲೆ ಎಂಟರ್ ಮಾಡಿ. ಈಗ ಏನ್ ಮಾಡ್ಬೇಕಾಗ್ತದೆ, ವಿಷಯ ಓಕೆ, ವಿಷಯ ಏನ್ ಬರೀತೀರಿ ಅದನ್ನು ಸಂಪೂರ್ಣವಾಗಿ ನೀವು ಬರೀಬಹುದು. ವಿಷಯ ಏನ್ ಬರೀತೀರಿ ಈ ರೀತಿಯಾಗಿ ಕೊಟ್ಟು ನಾನು ಸ್ವಲ್ಪ ಸ್ಪೇಸ್ ಕೊಟ್ಟು, ಓಕೆ, ವಿಷಯ ಏನ್ ಬರಿಬೇಕಾಗಿದೆ ನೀವು ಬರೀಬಹುದು, ಏನ್ ಬೇಕಾದ್ರೂ ಕೂಡ ಬರೀಬಹುದು. 2023-24 ಸಾಲಿನ ನೋಡಿ ಈ ರೀತಿಯಾಗಿ ಬರೀಬಹುದು, ಬಹಳ ಚೆನ್ನಾಗಿ ಬರುತ್ತೆ. 2024 ಸಾಲಿನ ಹೆಚ್ಚುವರಿ ಶಿಕ್ಷಕರನ್ನು ವರ್ಗಾವಣೆ ಮಾಡುವ ಕುರಿತು ನೋಡಿ ಕಾಣಿಸ್ತಾ ಇದೆಯಾ, ಈ ರೀತಿಯಾಗಿ ಬರೀಬಹುದು. ಮತ್ತೆ ವಿಷಯ ನಿಮ್ಗೆ ಏನು ಬರಿಬೇಕಾಗಿದೆ ಅದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಬರೀಬಹುದು. ನಾನು ಜಸ್ಟ್ ಡೆಮೋಗೋಸ್ಕರ ತೋರಿಸ್ತಾ ಇದ್ದೇನೆ. ನೆಕ್ಸ್ಟ್ ಇದರ ಕೆಳಗಡೆ ಇದಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಸರ್ಕಾರದ ಒಂದು ಆದೇಶಗಳು ಕೂಡ ಇದ್ದಿರತ್ತೆ, ಅದಕ್ಕೆ ನಾವು ಉಲ್ಲೇಖ ಅಂತ ಹೇಳಿರ್ತೀವಿ. ಗೊತ್ತಾಗ್ತದ ಏನಂತ ಹೇಳಿರ್ತೀವಿ, ಉಲ್ಲೇಖ ಅಂತ ಹೇಳ್ತಾರೆ ಅದಕ್ಕೆ. ಯಾಕಂದ್ರೆ ಇಲ್ಲಿ 2024 ಸಾಲಿನ ಹೆಚ್ಚುವರಿ ಶಿಕ್ಷಕರನ್ನು ವರ್ಗಾವಣೆ ಮಾಡುವ ಕುರಿತು ಅಂತ ಬರ್ತೀನಿ. ಅವಾಗ ವರ್ಗಾವಣೆ ಮಾಡ್ಲಿಕ್ಕೆ ಸರ್ಕಾರದಿಂದ ಒಂದು ಆದೇಶ ಬಂದಿರುತ್ತದೆ. ಆ ಒಂದು ಆದೇಶ ಬಂದ ನಂತರ ನಾವು ಈ ಒಂದು ಲೆಟರ್ಸ್ ಗಳನ್ನ ಮತ್ತೆ ಹೆಚ್ಚುವರಿ ಶಿಕ್ಷಕರನ್ನ ವರ್ಗಾವಣೆ ಮಾಡುವಂತ ಕಾರ್ಯ ಪ್ರಾರಂಭವಾಗಿರುತ್ತೆ.
ಈಗ ಸಪೋಸ್ ನಿಮ್ಮ ಊರಿನಲ್ಲಿ ಸಪೋಸ್ ನಿಮ್ಗೆ ನೀರು ಈಗ ಕುಡಿಯುವ ನೀರು ಇರುವುದಿಲ್ಲ ಅಂತ ಅನ್ಕೋರಿ, ಅವಾಗ ಸರ್ಕಾರದಿಂದ ಏನ್ ಬಂದಿರ್ತದ ಒಂದು ನೋಟಿಫಿಕೇಶನ್ ಏನ್ ಬಂದಿರುತ್ತೆ ಸರ್ಕಾರದಿಂದ, ಏನ್ ಹೇಳಿರ್ತಾರಪ್ಪ ಅಂದ್ರೆ ಯಾವುದೇ ಒಂದು ಗ್ರಾಮ ಆಗಿರ್ಬೋದು, ಯಾವುದೇ ಒಂದು ಹಳ್ಳಿ ಆಗಿರ್ಬೋದು, ಅಲ್ಲಿ ಯಾವುದೇ ಕಾರಣಕ್ಕೂ ನೀರಿನ ಕುಂದು ಕೊರತೆಗಳು ಆಗಬಾರದು, ಅದನ್ನೆಲ್ಲವನ್ನು ಕೂಡ ಸಮಗ್ರವಾಗಿ ಅಲ್ಲಿ ಇರುವಂತಹ ಅಧಿಕಾರಿಗಳನ್ನ ನೋಡ್ಕೋಬೇಕು. ಯಾರಿಗೂ ಕೂಡ ಜನರಿಗೆ ನೀರ್ ಇಲ್ಲ ಅನ್ನೋ ಭಾವನೆ ಅನಿಸಬಾರದು, ಅದಕ್ಕೆಲ್ಲ ಒಂದು ಕ್ರಮಗಳನ್ನ ಅನುಸರಿಸ್ಕೋಬೇಕು. ಅದಕ್ಕೆ ಬೇಕಾಗಿರುವಂತಹ ಅನುದಾನ ಕೂಡ ಸರ್ಕಾರದವರು ಸಂಪೂರ್ಣವಾಗಿ ಬಿಡುಗಡೆಯನ್ನ ಮಾಡಿರ್ತಾರೆ. ಆ ಒಂದು ಲೆಟರ್ಸ್ ಅನ್ನ, ಆ ಬಿಡುಗಡೆ ಮಾಡಿರುವಂತಹ ಒಂದು ಲೆಟರ್ ಒಂದು ಮಾಹಿತಿ ಏನಿರುತ್ತಲ್ಲ, ಆ ಒಂದು ಉಲ್ಲೇಖನ ನೀವು ಇಲ್ಲಿ ಲಗತ್ತಿಸಿ ಅವರಿಗೆ ಲೆಟರ್ ಅನ್ನ ಕೊಡಬೇಕಾಗ್ತದೆ. ಹೌದಿಲ್ಲ, ಸುಮ್ಮನೆ ಲೆಟರ್ ಕೊಡೋದಲ್ಲ. ನೋಡಪ್ಪ, ಸರ್ಕಾರ ನಿನಗೆ ಈ ರೀತಿಯಾಗಿ ಉಲ್ಲೇಖ ಹಾಕಿ, ಅಂದ್ರೆ ಈ ರೀತಿಯಾಗಿ ಮೊದಲೇ ಆದೇಶ ಮಾಡಿದೆ, ಹಳ್ಳಿ ಒಳಗಡೆ ನೀರಿನ ಒಂದು ಅಭಾವ ಕಡಿಮೆ ಆಗಬಾರ್ದು, ಇದಕ್ಕೆ ಬೇಕಾಗಿರುವಂತ ಅವಶ್ಯಕತೆ ಇರುವಂತ ಒಂದು ಏನೆಲ್ಲ ಮಾಡಬೇಕಾಗಿತ್ತು ಅದೆಲ್ಲವನ್ನು ಕೂಡ ನೀವು ಅಲ್ಲಿ ಮಾಡಿ ಜನರಿಗೆ ನೀರು ಕೊಡಬೇಕಂತೇಳಿ ಆದೇಶ ಬಂದಿರ್ತದಲ್ಲ, ಆ ಒಂದು ಆದೇಶದ ಅಂದ್ರೆ ಅದಕ್ಕೆ ಉಲ್ಲೇಖ ಅಂತ ಹೇಳ್ತಾರೆ, ಆ ಒಂದು ಆದೇಶದ ಒಂದು ಕ್ರಮ ಸಂಖ್ಯೆನ ನೀವು ಅಲ್ಲಿ ಸಂಪೂರ್ಣವಾಗಿ ಹಾಕಬೇಕಾಗ್ತದೆ. ಅದಕ್ಕೆ ಉಲ್ಲೇಖ ಅಂತ ಹೇಳ್ತಾರೆ. ಓಕೆ, ನಾನಿಲ್ಲಿ ಉಲ್ಲೇಖ 1, ಓಕೆ, ಉಲ್ಲೇಖ ಅಷ್ಟೇ ಬರ್ಕೊಂಬಿಡಿ, ಒಂದು ಅಂತ ಏನು ಬರೆಯೋದು ಅವಶ್ಯಕತೆ ಇಲ್ಲ. ನಾನು ಸುಮ್ಮನೆ ಬಾಯಿ ಬತ್ತೋದಕ್ಕೆ ಬರಿತಾ ಇದ್ದೀನಿ, ಉಲ್ಲೇಖ ಅಂತ ಅಷ್ಟೇ ಹಾಕೊಂಬಿಡಿ, ಮುಂದೆ ಈ ರೀತಿಯಾಗಿ ಇಟ್ಕೊಂಡು ಮತ್ತೆ ಅದನ್ನು ನೀವು ಹಾಕೊಂಡ್ಬಿಡ್ಬೋದು. ಓಕೆ, ಮಾನ್ಯ ಜಿಲ್ಲಾಧಿಕಾರಿಗಳ ವಿಜಯಪುರ ಇವರ ಕಾರ್ಯಾಲಯ ಪತ್ರ ಸಂಖ್ಯೆ, ಈ ಮುಂದೆ ಪತ್ರ ಸಂಖ್ಯೆ ವಿಜಯಪುರ ಜಿಲ್ಲಾಧಿಕಾರಿಗಳಿಗೆ ಏನ್ ನಿಮಗೆ ಪತ್ರ ಸಂಖ್ಯೆ ಒಂದು ಬಿಡುಗಡೆ ಮಾಡಿರ್ತಾರೆ, ಅಥವಾ ಬೆಂಗಳೂರದವ್ರು ಆಗಿರ್ಬೋದು, ಏನ್ ಹೇಳಿರ್ತಾರೆ ಅದನ್ನು ಸಂಪೂರ್ಣವಾಗಿ ಹಾಕೋಬೇಕು. ಓಕೆ, ಯಾವ್ದಾದ್ರು ಒಂದು ಪತ್ರ ಸಂಖ್ಯೆನ ನೀವು ಇಲ್ಲಿ ಸಂಪೂರ್ಣವಾಗಿ ಮುಂದ್ಗಡೆ ಹಾಕಬೇಕು. ಪತ್ರ ಸಂಖ್ಯೆ ಅಂದ್ರೆ ಎಲ್ಲಿ ಇರ್ತದನ್ನೋ ತೋರಿಸ್ತೀನಿ ನಿಮ್ಗೆ. ಯಾವುದೇ ಒಂದು ಪತ್ರವನ್ನ ಕಳಿಸಿರ್ತಾರಲ್ಲ, ಇಲ್ಲಿ ಇರ್ತದ. ಓಕೆ, ಈ ಒಂದು ಪತ್ರ ಸಂಖ್ಯೆನ ಏನ್ ಹಾಕ್ಬೇಕು, ಇಲ್ಲಿ ಹಾಕ್ಬೇಕಂತಲ್ಲ, ಆಲ್ರೆಡಿ ಬಂದಿರ್ತಾವ ಲೆಟರ್ಸ್ಗಳು, ಆ ಒಂದು ಪತ್ರ ಸಂಖ್ಯೆನ ಅಲ್ಲಿ ನೀವು ನಮೂದಿಸಬೇಕಾಗ್ತದ. ಹಾಕ್ಲೇಬೇಕಂತೇನಿಲ್ಲ, ಹಾಕಿದ್ರೆ ಬಹಳಷ್ಟು ಒಳ್ಳೇದಂತೇಳಿ ಕೂಡ ನಾವು ಸಂಪೂರ್ಣವಾಗಿ ಹೇಳ್ಬೋದು. ಯಾಕಂದ್ರೆ ಅವನಿಗೆ ಹೇಳ್ಬೇಕಾಗ್ತದೆ, ನೋಡಪ್ಪ ನಿನಗೆ ಆಲ್ರೆಡಿ ಇಲ್ಲಿ ಇವ್ರು ಹೇಳ್ಯಾರ ಈ ಕೆಲಸ ಮಾಡ್ಕೊಡೋ ಮರ ಅಂತೇಳಿ ನಾವು ಸಂಪೂರ್ಣವಾಗಿ ಅವರಿಗೆ ಹೇಳ್ಬೋದು. 1, 2, 3 ಎಷ್ಟದವಷ್ಟು ಕೆಳಗಡೆ ಸೀರಿಯಲ್ ವೈಸ್ ನೀವು ಕೊಡ್ಬೋದು, ಆದ್ರೂ ಒಂದನ್ನ ಮಾಡಿ ತೋರಿಸ್ತೀನಿ ನಿಮ್ಗೆ. ಓಕೆ, ಮತ್ತೇನ್ ಮಾಡ್ಬೋದು ಅಂದ್ರೆ ಬೇರೆಯವರು ಬೇರೆದು ಕೂಡ ನೀವು ಬರೀಬಹುದು. ಕಂದಾಯ ನಿರೀಕ್ಷಕರ ಪತ್ರ ಸಂಖ್ಯೆ ಧಾರವಾಡ, ಇವರ ಪತ್ರ ಸಂಖ್ಯೆನ ಹಾಕಿದ ತಕ್ಷಣ ದಿನಾಂಕ ಕೂಡ ಹಾಕಬೇಕಾಗ್ತದೆ. ಅಂದ್ರೆ ಯಾವ ದಿನಾಂಕಿಗೆ ಆ ಒಂದು ಪತ್ರ ಕೊಟ್ಟಿದ್ರೆ ನಿಮ್ಗೆ ಅಂತೇಳಿ ಆ ಒಂದು ದಿನಾಂಕ ಕೂಡ ಇಲ್ಲಿ ಸಂಪೂರ್ಣವಾಗಿ ಹಾಕಬೇಕಾಗತ್ತೆ. ಯಾವ ದಿನಾಂಕಕ್ಕೆ ಆ ಒಂದು ಆದೇಶ ಆಗಿತ್ತು ಅನ್ನೋದು ಕೂಡ ನೀವು ಅಲ್ಲಿ ಸಂಪೂರ್ಣವಾಗಿ ಮೆನ್ಷನ್ ಮಾಡಬೇಕಾಗಿರ್ತದೆ. ಮುಂದ್ಗಡೆ ದಿನಾಂಕ ಹಾಕೊಳ್ಳೋಣ. ಓಕೆ, ಎಂಟರ್ ಮಾಡ್ಕೊಂಡು ಈಗ ಇವೆಲ್ಲ ವಿಷಯ ಮತ್ತೆ ಉಲ್ಲೇಖಗಳನ್ನ ಬರದಾದ್ಮೇಲೆ ಈಗ ಏನ್ ಮಾಡ್ಬೇಕು, ಈ ಉಲ್ಲೇಖ ಮತ್ತೆ ವಿಷಯಕ್ಕೆ ಸಂಬಂಧಿಸಿದಂತೆ ನೀವೇನ್ ಮಾಡ್ಬೇಕಾಗ್ತದೆ, ಈಗ ವಿಷಯವನ್ನ ಸಂಪೂರ್ಣವಾಗಿ ಟೈಪ್ ಮಾಡ್ಕೋಬೇಕಾಗ್ತದೆ. ಓಕೆ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಊರಿನಲ್ಲಿ ಕುಡಿಯುವ ನೀರಿನ ತೊಂದರೆ ಬಹಳಷ್ಟು ಆಗಿರೋದರಿಂದ ನಮ್ಮ ಊರಿಗೆ ನೀರಿನ ಕೊರತೆಯನ್ನು ಸಂಪೂರ್ಣವಾಗಿ ನಿವಾರಿಸಿಕೊಡಬೇಕೆಂದು ತಮ್ಮಲ್ಲಿ ನಿವಾರಿಸಿ, ಅಂದ್ರೆ ಆಗಿರುವ ತೊಂದರೆಯನ್ನು ನೀವು ಏನೋ ಬರಿಬೋದು, ಸುಮ್ಮನೆ ನಾನು ಬರಿತಾ ಕುಡಿಯುವ ನೀರಿನ ಆ ತೊಂದರೆಯನ್ನು ಬಹಳಷ್ಟು ಆಗಿರೋದ್ರಿಂದ ನಮ್ಮ ಊರಿನ ನೀರಿನ ಕೊರತೆಯನ್ನು ಸಂಪೂರ್ಣವಾಗಿ ಮುಂದೆ ಏನ್ ಬರಿಬೇಕಂತ ಹುಡುಕ್ತಾ ಇದ್ದೀನಿ. ಜೊತೆಗೆ ಏನ್ ಬರಿಬೇಕ, ಸಂಪೂರ್ಣವಾಗಿ ಕುಡಿಯುವ ನೀರನ್ನು ಒದಗಿಸುವ ಕುರಿತು ಹಿಂಗೂ ಕೂಡ ಬರಿಬೋದು. ಮೇಲ್ಕಡೆ ವಿಷಯ ಸಂಬಂಧ ನಮ್ಮ ಊರಿನಲ್ಲಿ ಕುಡಿಯುವ ನೀರಿನ ತೊಂದರೆ ಬಹಳಷ್ಟು ಆಗಿರೋದ್ರಿಂದ ಜೊತೆಗೆ ದನ ಕರುಗಳಿಗೂ ನೀರಿನ ಅಭಾವ ತುಂಬಾ ಜಾಸ್ತಿ ಆಗಿರೋದ್ರಿಂದ ದಯವಿಟ್ಟು ತಾವುಗಳು ನಮ್ಮ ಊರಿಗೆ ನೀರಿನ ಸೌಲಭ್ಯ ಒದಗಿಸುವ ಕುರಿತು ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತೇವೆ. ಧನ್ಯವಾದಗಳು. ಇಷ್ಟೇ, ಬಹಳ ಸಿಂಪಲ್ ಅದ. ಏನು ವಿಷಯ ಅದ ಅದನ್ನು ಅಷ್ಟೇ ಟೈಪ್ ಮಾಡ್ಕೊಂಡ್ಬಿಡ್ಬೋದು. ಇಷ್ಟೆಲ್ಲ ಟೈಪ್ ಆದ ನಂತರ ಸೆಟ್ಟಿಂಗ್ ಮಾಡ್ಕೊಳ್ಳೋದದ. ಕೆಳಗಡೆ ಏನು ಮಾಡಬೇಕು, ಕೆಳಗಡೆ ಸ್ಥಳ ಹಾಕ್ಬೋದು, ಅಥವಾ ದಿನಾಂಕ ಕೂಡ ನೀವು ಸಂಪೂರ್ಣವಾಗಿ ಇಲ್ಲಿಂದ ಹಾಕ್ಬೋದು. ಹಾಕ್ಬೇಕಂತೇನಿಲ್ಲ. ಕೆಳಗಡೆ ಇಂತಿ ನಿಮ್ಮ ವಿಶ್ವಾಸಿಕ
ಇಷ್ಟೇ ಬರ್ಕೊಂಡ್ಬಿಡೋದು. ಇದೆಲ್ಲವನ್ನು ಕೂಡ ಈಗ ಏನ್ ಮಾಡ್ಕೋಬೇಕು, ಸಂಪೂರ್ಣವಾಗಿ ನಾನು ಲೆಟರ್ ಟೈಪ್ ಮಾಡ್ಕೊಂಡೆ. ಬಹಳ ಈಸಿ ಅದ, ಯಾಕಂದ್ರೆ ಇದ್ರೊಳಗೆ ಮತ್ತೆ ಏನಾದ್ರು ಸ್ಪೆಲ್ಲಿಂಗ್ ಮತ್ತೆ ಹೆಸರುಗಳು ಮಿಸ್ಟೇಕ್ ಆಗಿರ್ತಾವ, ಅವುಗಳನ್ನ ಸರಿಪಡಿಸ್ಕೋಬೇಕು. ಸೆಲೆಕ್ಷನ್ ಮಾಡ್ಕೊಂಡು ಕಂಟ್ರೋಲ್ ಸಿ ಮಾಡ್ಕೋರಿ. ಮತ್ತೆ ನೀವೇನ್ ಮಾಡ್ಬೇಕು, ಈ ಒಂದು ಫಾಂಟ್ ಒಳಗಡೆ ಯೂನಿಕೋಡ್ ಒಳಗಡೆ ಆನ್ಲೈನ್ ಒಳಗೆ ಇರ್ತದೆ, ಇದು ಇಲ್ಲಿ ಪೇಸ್ಟ್ ಮಾಡ್ಕೊಂಡು ಇದನ್ನ ಸಂಪೂರ್ಣವಾಗಿ ಕನ್ನಡದೊಳಗೆ ಟ್ರಾನ್ಸ್ಫರ್ ಆಗಿರ್ತದ, ನುಡಿ ಒಳಗಡೆ ಕನ್ವರ್ಟ್ ಆಗಿರ್ತದ. ಸೆಲೆಕ್ಷನ್ ಮಾಡ್ಕೊಂಡು ಕಂಟ್ರೋಲ್ ಸಿ ಕಾಪಿ ಮಾಡ್ಕೊಳ್ಳಿ. ಮತ್ತೇನ್ ಮಾಡ್ಬೇಕು, ಇದರ ಕೆಳಗಡೆ ಎಂಟರ್ ಮಾಡ್ಕೊಳ್ಳಿ. ಇದರ ಕೆಳಗಡೆ ಏನ್ ಮಾಡ್ಬೇಕು, ಕಂಟ್ರೋಲ್ ವಿ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ಈ ರೀತಿಯಾಗಿ ಟೈಪ್ ಆಗಿ ಬಂದಿರ್ತದೆ. ಬಟ್ ಕೆಳಗಡೆ ಬಹಳ ಡಿಸ್ಟೆನ್ಸ್ ಜಾಗ ತಗೊಂಡಿರ್ತದೆ, ಅದನ್ನ ನೀವು ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಕೋಬೇಕು. ಓಕೆ, ಈ ರೀತಿಯಾಗಿ ಬ್ಯಾಕ್ ಪೇಸ್ ಕೊಡಬೇಕು. ಧಾರವಾಡ ಇವರಿಗೆ ಅಂತ ಬರ್ದಿವಲ್ಲ, ಸಂಪೂರ್ಣವಾಗಿ ಬತ್ತು ಮಾನ್ಯರೇ ಅಂತ ಇರುತ್ತೆ. ಈ ಮಾನ್ಯರೇ ಅನ್ನೋದು ಇಲ್ಲೇ ಇರಲಿ, ಬಟ್ ವಿಷಯ ಅನ್ನೋದೇನಿದೆಯಲ್ಲ ಮುಂದಕ್ಕೆ ತಗೊಂಡು ಹೋಗ್ಬೇಕು. ಏನ್ ಮಾಡ್ಬೇಕು, ಅದಕ್ಕೆ ವಿಷಯ ಅನ್ನೋದೇನಿರುತ್ತೆ ಸ್ವಲ್ಪ ಮುಂದಕ್ಕೆ ತಗೊಂಡು ಹೋಗ್ಬೇಕು. ಸರ್, ಈ ವಿಷಯ ಅನ್ನೋದು ಮುಂದಕ್ಕೆ ಹೋಗ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕಾದ್ರೆ ಮುಂದ್ಗಡೆ ಬಂದು ಟ್ಯಾಬ್ ಅನ್ನ ಫ್ರೆಶ್ ಮಾಡ್ಕೋಬೇಕು. ಈ ರೀತಿಯಾಗಿ ವಿಷಯ ಸ್ವಲ್ಪ ಮುಂದ್ಗಡೆ ಹಾಕ್ಬೇಕು. ಓಕೆ, ಇದನ್ನು ಕೂಡ ಇದರ ವಿಷಯ ಯಾವ ರೀತಿಯಾಗಿ ಮುಂದೋಗಿದೆಯಲ್ಲ, ಇದನ್ನು ಕೂಡ ಏನಾಗಬೇಕು, ಈ 2024ನೇ ಸಾಲಿನ ಕೆಳಗಡೆನೆ ಹೋಗ್ಬೇಕು. ಗೊತ್ತಾಗ್ತದ? ಅವಾಗ ಏನ್ ಮಾಡ್ಬೇಕು, ಇದಕ್ಕೆ ಟ್ಯಾಬ್ ತಗೊಂಡು ಫ್ರೆಶ್ ಮಾಡ್ರಿ ಮುಂದಕ್ಕೆ ಹೋಗ್ತದೆ. ಸರ್, ಎರಡೂ ಮುಂದೆ ಹೋಗಕತ್ತಾವಲ್ಲ, ಅವಾಗ ಏನ್ ಮಾಡ್ಬೇಕು, ಮೇಲ್ಗಡೆ ಟ್ಯಾಬ್ ಅನ್ನು ಇಟ್ಕೊಂಡು ಮೇಲ್ಗಡೆ ಪಾಯಿಂಟರ್ಸ್ ಬರ್ತಾ ಇರತ್ತೆ ನೋಡಬಹುದು. ಇದನ್ನ ಏನ್ ಮಾಡ್ಬೇಕು, ಈ ರೀತಿಯಾಗಿ ಮುಂದ್ಗಡೆ ಜಗ್ಬೇಕು. ಎಷ್ಟು ಬೇಕೋ ಇಷ್ಟನ್ನ ಸಂಪೂರ್ಣವಾಗಿ ಜಗ್ಕೋರಿ. ಏನೋ ಸ್ವಲ್ಪ ಬೇಕು ಅಂದ್ರೆ ಈ ರೀತಿಯಾಗಿ ಜಗ್ಗಿ ಇದು ಮತ್ತೆ ಇದು ಎರಡು ಕರೆಕ್ಟ್ ಆಗ್ಬೇಕು. ವಿಷಯ ಮತ್ತೆ ಕೆಳಗಡೆ ವಿಷಯ ಕರೆಕ್ಟ್ ಆಗ್ಬೇಕು. ಇದು ಇಲ್ಲಿಗೆ ಇದು ಕರೆಕ್ಟ್ ಆಯ್ತು. ಓಕೆ, ಮಾನ್ಯ ಉಲ್ಲೇಖ ಅಂತ ನಾವು ಸಂಪೂರ್ಣವಾಗಿ ಹಾಕಿದೀವಿ. ಬ್ಯಾಕ್ ಪೇಸ್ ತಗೋರಿ, ಉಲ್ಲೇಖ ಟ್ಯಾಬ್ ಅನ್ನ ಫ್ರೆಶ್ ಮಾಡ್ಕೋರಿ. ಉಲ್ಲೇಖ ವಿಷಯ ಎರಡು ಕೆಳಗಡೆನೆ ಬಂದಿರಬೇಕು. ಇದನ್ನ ಬ್ಯಾಕ್ ಪೇಸ್ ಕೊಡಬೇಕು. ಈ ರೀತಿಯಾಗಿ ಬತ್ತಾ ಇದನ್ನು ಕೂಡ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಟ್ಯಾಬ್ ಅನ್ನ ಫ್ರೆಶ್ ಮಾಡ್ಕೊಳ್ಳಿ. ಎರಡು ಹೋಗ್ತಾ ಇದೆಯಲ್ಲ ಸರ್, ಮತ್ತೆ ಇದನ್ನ ಈ ರೀತಿಯಾಗಿ ತಗೊಂಡು ಬರಬೇಕು. ಇದಕ್ಕೆ ನೀವು ಕೆಳಗಡೆ ಇರೋದನ್ನ ಟ್ಯಾಬ್ ಫ್ರೆಶ್ ಮಾಡ್ರಿ, ಮತ್ತೆ ಹೋಗ್ತದ. ಮತ್ತು ವಾಪಸ್ ಇದ್ದ ಮೇಲ್ಗಡೆ ಪಾಯಿಂಟ್ ಇರ್ತಾವ, ಅದನ್ನ ಜಗ್ಬೇಕು. ಓಕೆ, ಈಗ ಕರೆಕ್ಟ್ ಆಯ್ತು ನೋಡ್ರಿ. ಸಂಪೂರ್ಣವಾಗಿ ಮೇಲ್ಗಡೆ ಮತ್ತೆ ಕೆಳಗಡೆ ವಿಷಯವನ್ನ ಸಂಪೂರ್ಣವಾಗಿ ನಾವೇನ್ ಮಾಡಿದೀವಿ, ಕರೆಕ್ಟ್ ಆಗಿ ಟೈಪ್ ಮಾಡ್ಕೊಂಡಿದೀವಿ. ಕರೆಕ್ಟ್ ಆಯ್ತಾ? ನೆಕ್ಸ್ಟ್ ಕೆಳಗಡೆ ಉಲ್ಲೇಖ ಇನ್ನೊಂದು ಎರಡನೇದು ಹಾಕ್ಬೇಕಲ್ಲ ಸರ್, ಎರಡು ಕೂಡ ಹಾಕಿದೀವಿ. ಇದು ಒಂದಾಗಿದೆ, ಕೆಳಗಡೆ ಎರಡನೇದು ಅಂತೇಳಿ ನೀವೇನ್ ಮಾಡ್ಬೇಕು, ಅದಕ್ಕೆ ನಂಬರ್ ಹಾಕ್ಬೋದು. ನಂಬರ್ 2 ಅಂತ ಕೊಡಿ. ಓಕೆ, ಸ್ಪೇಸ್ ಕೊಡಿ. ಇದನ್ನು ಕೂಡ ಟ್ಯಾಬ್ ಅನ್ನ ಹೊಡೆದು ನೀವೇನ್ ಮಾಡ್ಬೇಕು, ಮುಂದ್ಗಡೆ ತಗೊಂಡು ಹೋಗ್ಬೇಕು. ಬಹಳ ಮುಂದಲ್ಲ, ಸ್ವಲ್ಪ ಇಲ್ಲೇನೆ ಇಷ್ಟೇ ಇಡಬೇಕು. ಇದನ್ನು ಕೂಡ ಟ್ಯಾಬ್ ಫ್ರೆಶ್ ಮಾಡ್ಕೊರಿ. ನೋಡಿ, ಈ ರೀತಿಯಾಗಿ ಹೋಗ್ತಾ ಇರತ್ತೆ. ಮೇಲ್ಗಡೆ ಇಲ್ಲಿ ಪಾಯಿಂಟರ್ಸ್ ಇರುತ್ತೆ, ಇವುಗಳನ್ನ ಈ ರೀತಿಯಾಗಿ ಸರಿಸಬೇಕು. ಇನ್ನು ಸ್ವಲ್ಪ ಸರಿಸ್ಕೊಳ್ಳಿ, ಇಲ್ಲೇ ಇರಲಿ. ಓಕೆ, ಇದನ್ನ ನೀವೇನ್ ಮಾಡ್ಬೇಕು, ಸ್ಪೇಸ್ ಬಾರ್ ಕೊಟ್ಟು ಈ ರೀತಿಯಾಗಿ ಕರೆಕ್ಟ್ ಆಗಿ ನೀವೇನ್ ಮಾಡ್ಕೋಬೇಕು, ತಯಾರು ಮಾಡ್ಕೋಬೇಕು. ಗೊತ್ತಾಗ್ತದ? ಈ ರೀತಿಯಾಗಿ ನಾವು ಎರಡು ಅಂದ್ರೆ ಉಲ್ಲೇಖ 1 ಆಗಿದೆ, ಉಲ್ಲೇಖ 2 ಸಂಪೂರ್ಣವಾಗಿ ಬರ್ದಿದ್ದೀವಿ. ಅವರ ಒಂದು ಪತ್ರ ಸಂಖ್ಯೆ ಏನಿರುತ್ತೆ ಅದನ್ನು ಸಂಪೂರ್ಣವಾಗಿ ಬರ್ಕೊಳ್ಳಿ. ಅದರ ಮುಂದ್ಗಡೆ ನಾನು ಪತ್ರ ಸಂಖ್ಯೆ ಯಾವುದೋ ಒಂದು ಬರೀತೀನಿ. ಟಿ ಡಿ ಬಾರ್ ಕೊಟ್ಕೊಂಡು ನೆಕ್ಸ್ಟ್ ಇಲ್ಲಿಂದ ನ ಲ ಅಂತ ಬರೀತೀನಿ. ಸುಮ್ಮನೆ ಏನೋ ಬರೀತೀನಿ, ನೀರು ಅಂತ ನಾನು ಬರ್ದಿರ್ತೀನಿ. ಓಕೆ, ಬಾರ್ ಕೊಟ್ಟು 2023 ಮತ್ತೆ ಇಲ್ಲಿಂದ 24 ಈ ರೀತಿಯಾಗಿ ನಾನು ಒಂದು ಕ್ರಮ ಸಂಖ್ಯೆ ಬಂದಿರತ್ತೆ. ಅದರ ಮುಂದ್ಗಡೆ ದಿನಾಂಕ ಕೂಡ ಇರುತ್ತೆ. ಯಾವ ಒಂದು ದಿನಾಂಕಿಗೆ ಆ ಒಂದು ಉಲ್ಲೇಖ ನಿಮ್ಮ ಹತ್ರ ಬಂದಿತ್ತು, ಆ ಒಂದು ಲೆಟರ್ಸ್ ಡಿಸ್ಪ್ಯಾಚ್ ಆಗಿದೆ ಅನ್ನೋದು ಕೂಡ ನೀವು ಇಲ್ಲಿ ಸಂಪೂರ್ಣವಾಗಿ ಬರಿಬೇಕಾಗ್ತದೆ. ದಿನಾಂಕ ಇಲ್ಲಿನೂ ಕೂಡ ನೀವು ಸಂಪೂರ್ಣವಾಗಿ ದಿನಾಂಕನ ಹಾಕೋಬೇಕು. 22/2/2024. ಓಕೆ, ಈ ರೀತಿಯಾಗಿ ದಿನಾಂಕ ಕೂಡ ಸಂಪೂರ್ಣವಾಗಿ ಹಾಕೋಬೇಕು. ಮೇಲ್ಗಡೆ ಕೂಡ ನಾನು ಏನ್ ಮಾಡ್ತೀನಿ, ಇದೇ ಒಂದು ಕ್ರಮ ಸಂಖ್ಯೆನ ನಾನು ಮೇಲ್ಗಡೆ ಕೂಡ ಸಂಪೂರ್ಣವಾಗಿ ಹಾಕೊಂಡ್ಬಿಡ್ತೇನೆ. ಓಕೆ, ಉಲ್ಲೇಖ 2 ಮೇಲ್ಗಡೆ ತಗೊಳ್ಳೋಣ. ಸ್ಪೇಸ್ ಬಾರ್ ಕೊಡಿ, ಸಂಪೂರ್ಣವಾಗಿ ಬರುತ್ತೆ. ಈ ರೀತಿಯಾಗಿ ನೀವೇನ್ ಮಾಡ್ಬೇಕು, ಲೆಟರ್ ಇದು ನೋಡಿ ಉಲ್ಲೇಖ ಇಲ್ಲಿ ಬಂತು, ಇದಕ್ಕೆ ಬ್ಯಾಕ್ ಪೇಸ್ ತಗೋಬೇಕು. ಓಕೆ, 2 ಕೂಡ ಬರ್ತಾ ಇದೆ. ನೀವೇನ್ ಮಾಡ್ಬೇಕು, ಇದಕ್ಕೆ ಈ ಒಂದು ಮೇಲ್ಗಡೆ ಇರುವಂತ ಪಾಯಿಂಟ್ಗೆ ಸ್ವಲ್ಪ ಈ ರೀತಿಯಾಗಿ ಸರಿಸ್ಕೊರಿ. ಅಡ್ಜಸ್ಟ್ಮೆಂಟ್ ಆಗ್ತದೆ. ಟ್ಯಾಬ್ ಫ್ರೆಶ್ ಮಾಡ್ಕೊಂಡು ಮತ್ತೆ ಇನ್ನೂ ಏನ್ ಮಾಡಬೇಕು, ಅಡ್ಜಸ್ಟ್ಮೆಂಟ್ ಆಗ್ತಾ ಇರಲ್ಲ, ಸ್ವಲ್ಪ ಸರಿಸಬೇಕು. ಓಕೆ, ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಅನ್ನ ಸಂಪೂರ್ಣವಾಗಿ ಮಾಡ್ಕೋಬೇಕು. ಇದೇ ರೀತಿಯಾಗಿ ಲೆಟರ್ ಟೈಪ್ ಮಾಡುವಂತದ್ದ. ಓಕೆ, ಈಗೇನಾಗಿದೆ, ಇದಕ್ಕೆ ಮೇಲ್ಕಂಡ ವಿಷಯ ಸ್ವಲ್ಪ ಬ್ಯಾಕ್ ಪೇಸ್ ಹೊಡೀರಿ, ಮೇಲೆ ಹೋಗ್ತದೆ ನೋಡ್ರಿ. ಸಂಪೂರ್ಣವಾಗಿ ಈ ರೀತಿಯಾಗಿ ಮೇಲ್ಗಡೆ ಹೋಗ್ಬಿಡ್ತದೆ. ಆ ವಿಷಯವನ್ನ ನೀವೇನ್ ಮಾಡ್ಬೋದು, ಈಗ ಬಹಳಷ್ಟು ಈಸಿಯಾಗಿ ಸರ್ ಇದ್ರ ಕೆಳಗಡೆ ಒಂದು ಸ್ಟಾರ್ ಮಾರ್ಕ್ ಕೂಡ ಕೊಟ್ಟಿರ್ತಾರೆ, ನೋಡಿರ್ತೀರಿ ನೀವು. ಓಕೆ, ಈ ರೀತಿಯಾಗಿ ಸ್ಟಾರ್ ಮಾರ್ಕ್ ಕೊಡು ಇದಿರುತ್ತೆ. ಒಂದು 5 ಸ್ಟಾರ್ ಮಾರ್ಕ್ ಅನ್ನ ನಾನು ಸಂಪೂರ್ಣವಾಗಿ ಕೊಡ್ತೀನಿ. 5 ಆಗಿರ್ಬೋದು, 7 ಆಗಿರ್ಬೋದು, ಎಷ್ಟಾದ್ರೂ ಕೊಡಿ. ಓಕೆ, ಮ್ಯಾಕ್ಸಿಮಮ್ 5ರಿಂದ 7 ಕೊಡ್ಬೇಕು ನೀವು, ಬಹಳ ಜಾಸ್ತಿನೂ ಕೊಡ್ಲಿಕ್ಕೆ ಹೋಗ್ಬಾರ್ದಲ್ಲಿಂದ. ಓಕೆ, ನಾನೇನ್ ಮಾಡ್ತೀನಿ, ಇನ್ನೊಂದು 5 ಅಥವಾ 6 ಕೊಡ್ತೀನಿ. ಇಲ್ಲಿ ಇಷ್ಟನ್ನ ಸೆಂಟರ್ ಒಳಗೆ ಇರ್ಬೇಕು. ಇದು ಸರ್ ಈ ಸೆಂಟರ್ ಒಳಗೆ ಇಲ್ಲ, ಅದು ಅವಾಗ ಏನ್ ಮಾಡ್ಬೇಕು, ಇಲ್ಲಿಂದ ಸೆಂಟರ್ ಅಲೈನ್ಮೆಂಟ್ ಮಾಡ್ಕೋಬೇಕು. ಓಕೆ, ಸೆಂಟರ್ ಅಲೈನ್ಮೆಂಟ್ ಇಲ್ಲಿ ಮಾಡ್ಕೊಂಡಾಗ ಸೆಂಟರ್ ಒಳಗೆ ಬಂದಿದೆಯಾ, ಸೆಂಟರ್ ಒಳಗೆ ಇದೆಯಾ, ಪೇಜಿನ ನಟ್ ನಡು ಇದೆಯಾ, ಇಲ್ಲ ನಟ್ ನಡು ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಈ ಕಡೆ ಸಂಪೂರ್ಣವಾಗಿ ದಂಡಿಗೆ ತಗೊಂಡ್ ಬಂದು ಈಗ ಸೆಂಟರ್ ಒಳಗೆ ಮಾಡ್ರಿ, ನಟ್ ನಡು ಹೋಗ್ತದೆ ಅದು. ಓಕೆ, ಈ ರೀತಿಯಾಗಿ ನಾನು ಸೆಂಟರ್ ಒಳಗೆ ಸ್ಟಾರ್ ಮಾರ್ಕ್ ಕೂಡ ಸಂಪೂರ್ಣವಾಗಿ ಕೊಟ್ಟಿದ್ದೀನಿ. ಈಗ ಮೇಲ್ಖಂಡ ಅನ್ನೋದಿದೆಯಲ್ಲ, ಇದು ಸ್ವಲ್ಪ ಪ್ಯಾರಾಗ್ರಾಫ್ ಆಗಬೇಕು. ಟ್ಯಾಬ್ ಅನ್ನ ಫ್ರೆಶ್ ಮಾಡ್ಕೊಳ್ಳಿ. ಓಕೆ, ಏನ್ ಮಾಡಬೇಕು, ಇವು ಮೇಲ್ಕಂಡ ಮತ್ತೆ ಈ ವಿಷಯಕ್ಕೆ ಮತ್ತೆ ಮೇಲ್ಗಡೆ ಇದು ಕರೆಕ್ಟ್ ಆಗಿ ಬಂದಿರಬೇಕು. ಇದನ್ನ ಬೇಕಾದ್ರೆ ಸ್ವಲ್ಪ ಈ ರೀತಿಯಾಗಿ ಮುಂದ್ಗಡೆ ಕೂಡ ನಿಮ್ಗೆ ತಗೊಂಡು ಹೋಗ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಗೊತ್ತಾಗ್ತಿದೆಯಾ? ಸಂಪೂರ್ಣವಾಗಿ ಈ ಕಡೆನೂ ಕೂಡ ಕರೆಕ್ಟ್ ಆಗಿ ಬಂದಿರುತ್ತೆ. ಕೆಳಗಡೆ ತಮ್ಮ ವಿಶ್ವಾಸಿಕ್ ಅನ್ನೋದಿದೆಯಲ್ಲ, ಈ ಕಡೆ ತಗೊಂಬರ್ರಿ. ಅವಾಗ ನೀವು ಸೆಂಟರ್ ಅಲೈನ್ಮೆಂಟ್ ತಗೋಬಹುದು ಅಥವಾ ಲೆಫ್ಟ್ ಅಲೈನ್ಮೆಂಟ್ ತಗೊಂಡು ಮೇಲ್ಗಡೆ ಸಿಗ್ನೇಚರ್ ಮಾಡ್ಲಿಕ್ಕೆ ಕೂಡ ನಿಮ್ಗೆ ಅವಕಾಶ ಇದ್ದಿರುತ್ತೆ. ಈ ರೀತಿಯಾಗಿ ನಾವು ಏನ್ ಮಾಡ್ಬೋದು, ಯಾವುದೇ ಒಂದು ಕೆಳಗಡೆ ಒಂದು ಪೇಜ್ ಬಂದಿರುತ್ತೆ, ಬ್ಯಾಕ್ ಪೇಜ್ ಹೊಡೀರಿ, ಡಿಲೀಟ್ ಆಗಿ ಸಂಪೂರ್ಣವಾಗಿ ಹೋಗ್ಬಿಡ್ತದ. ಈಗ ನೋಡ್ಬೋದು, ಇದಕ್ಕೆ ಸ್ವಲ್ಪ ಸಣ್ಣ ಮಾಡ್ಕೊಂಡು ನೋಡ್ರಿ, ಸಂಪೂರ್ಣವಾಗಿ ನಮಗೊಂದು ಲೆಟರ್ ಸಂಪೂರ್ಣವಾಗಿ ಕಾಣಿಸ್ತಾ ಇರತ್ತೆ.
ಈ ರೀತಿಯಾಗಿ ಲೆಟರ್ ನೀವು ಕೂಡ ನೋಡಿರ್ತೀರಿ, ಸಂಪೂರ್ಣವಾಗಿ ಈ ರೀತಿಯಾಗಿ ಬಂದಿರುತ್ತೆ. ಇಲ್ಲಿಂದ ಕ್ರಮ ಸಂಖ್ಯೆ ಹಾಕೊಳ್ಳಿ, ಮೇಲ್ಗಡೆ ಹಾಕಬೇಕು, ನಾನು ಅಷ್ಟೇ ಹಾಕಿದ್ದೀನಿ. ಅಂದ್ರೆ ಔಟ್ವರ್ಡ್ ನಂಬರ್ ಅಂತ ಹೇಳ್ತೀವಿ ನಾವು ಅದಕ್ಕೆ. ಅಂದ್ರೆ ಈ ಒಂದು ಲೆಟರ್ ಇವರಿಗೆ ಕೊಡ್ತಾ ಇದ್ರಲ್ಲ, ಎಷ್ಟನೇ ಲೆಟರ್ ಅಂತ ಔಟ್ವರ್ಡ್ ಮತ್ತೆ ಒಂದು ಕ್ರಮ ಸಂಖ್ಯೆ ಇರುತ್ತೆ, ಅದನ್ನ ಹಾಕಿ ನೀವೇನ್ ಮಾಡಬೇಕು, ಕೊಡಬೇಕಾಗತ್ತೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸಪೋಸ್ ನೀವು ನಾಳೆ ಯಾವುದೋ ಒಂದು ಸರ್ಕಾರಿ ಕಚೇರಿಗಳಲ್ಲಿ ಆಗಿರ್ಬೋದು, ಯಾವುದೇ ಒಂದು ಆಫೀಸ್ ಒಳಗಡೆ ಆಗಿರ್ಬೋದು, ಯಾವುದೇ ಒಂದು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಆಗಿರ್ಬೋದು, ಎಲ್ಲೇ ಒಂದ್ ಕಡೆ ಕೆಲಸಕ್ಕೆ ಹೋದಾಗ ಅಲ್ಲೇನಾಗುತ್ತೆ, ಲೆಟರ್ ಟೈಪ್ ಮಾಡುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಎಲ್ಲರಿಗೂ ಕೂಡ ಗೊತ್ತಿರ್ತದೆ ಲೆಟರ್ ಟೈಪ್ ಮಾಡೋದು ಬಹಳ ಸರಳ ಅಂತ ಅನ್ಕೊಂಡಿರ್ತೀವಿ. ಬಟ್ ಇದನ್ನ ನೀವು ಮಾಡಿದಾಗ ನಿಮ್ಗೆ ಅನುಭವಕ್ಕೆ ಬರುತ್ತೆ, ಏನೆಲ್ಲ ತೊಂದರೆಗಳನ್ನ ಅನುಭವಿಸ್ತೀವಿ, ಯಾಕೆ ಹಿಂಗಾಗ್ತದೆ, ಏನೆಲ್ಲ ಮಾಡ್ಬೇಕಿಲ್ಲಿ ಅನ್ನೋದು ಕೂಡ ನಿಮ್ಗಲ್ಲೇ ಸಂಪೂರ್ಣವಾಗಿ ಗೊತ್ತಾಗ್ಲಿಕ್ಕೆ ಶುರು ಆಗ್ತದೆ. ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ಒಂದು ಸರ್ಕಾರದೊಳಗೆ ಏನ್ ಮಾಡ್ತಾರೆ ಅಂದ್ರೆ ಆಫೀಸರ್ಸ್ಗಳು ಮೇಲ್ಗಡೆ ಈ ರೀತಿಯಾಗಿ ಲೆಟರ್ ಪ್ಯಾಡ್ ಸಂಪೂರ್ಣವಾಗಿ ಮಾಡ್ಕೊಂಡಿರ್ತಾರೆ. ಕೆಳಗಡೆ ವಿಷಯ ಮಾತ್ರ ಯಾರಿಗೆ ಕಳಿಸಬೇಕಾಗಿದೆ, ಅಥವಾ ಒಂದು ಜ್ಞಾಪನ ಲೆಟರ್ ಇದೆಯಾ, ಅಥವಾ ನೇಮಕಾತಿ ಲೆಟರ್ ಇದೆಯಾ, ಏನಿದೆಯಾ ಅನ್ನೋದು, ಅಥವಾ ಟಿಪ್ಪಣಿ ಲೆಟರ್ ಇದೆಯಾ, ಅಥವಾ ಸೂಚನೆ ಇದೆಯಾ. ಓಕೆ, ಈ ರೀತಿಯಾಗಿ ನಾವೇನ್ ಮಾಡ್ಬೋದು ಅಂದ್ರೆ ಯಾವುದೇ ಒಂದು ಲೆಟರ್ಸ್ ಗಳ ಮಾಡಿರೋದಾಗಿರ್ಬೋದು, ಇದ್ರೊಳಗೆ ನೆನಪಿರ್ಬೇಕು, ಯಾವುದೇ ಕಾರಣಕ್ಕೂ ಮಾನ್ಯರೇ ಬಂದಾಗ ಈ ಒಂದು ಮಾನ್ಯರೇ ಹೆಂಗ್ ಬರ್ದಿರ್ತಿರಲ್ಲ ಅದರ ಕೆಳಗಡೆ ಏನಾಗಬೇಕು, ಈ ಒಂದು ವಿಷಯ ಅಂದ್ರೆ ಮೇಲ್ಕಂಡದ್ದು ಸ್ವಲ್ಪ ಒಳಗಡೆ ಹೋಗಿರ್ಬೇಕು. ಅಂದ್ರೆ ಸ್ವಲ್ಪ ನಾವ್ ಏನ್ ಮಾಡ್ತೀವಿ, ಇದನ್ನ ಆ ಒಂದು ಟ್ಯಾಬ್ ಅನ್ನ ಫ್ರೆಶ್ ಮಾಡ್ಕೊಂಡು ಒಂದು ಮಾರ್ಜಿನ್ ತಗೊಂಡಿರ್ತೀವಿ, ಅದರ ಕೆಳಗಡೆನೆ ಏನಾಗಬೇಕು, ವಿಷಯಗಳು ಕರೆಕ್ಟ್ ಆಗಿ ಬಂದಿರಬೇಕು. ಅದರ ಜೊತೆಗೆ ವಿಷಯ ಸ್ವಲ್ಪ ಮುಂದೆ ಹೋಗ್ತಿದ್ದಾನೆ, ಕೆಳಗಡೆ ನಾವು ಉಲ್ಲೇಖಗಳನ್ನು ಹಾಕಿದಾಗ ವಿಷಯ ಮತ್ತೆ ಉಲ್ಲೇಖ ಎರಡೂ ಕೂಡ ಕರೆಕ್ಟ್ ಆಗಿರಬೇಕು. ಇಲ್ಲಿನೂ ಕೂಡ ಕರೆಕ್ಟ್ ಆಗಿ ನಾವು ಮಾರ್ಜಿನ್ಸ್ ಗಳನ್ನ ಅಡ್ಜಸ್ಟ್ಮೆಂಟ್ ಮಾಡಿರಬೇಕು. ಬಹಳ ಈಸಿ ಇದೆ, ಅದೇನು ಬಹಳ ಡಿಫಿಕಲ್ಟ್ ಏನಿಲ್ಲ, ಗೊತ್ತಾಗ್ತದ, ಬಹಳ ಸರಳವಾಗಿ ಇರುವಂತದ್ದು. ಮೇಲ್ಗಡೆ ಇಲ್ಲಿ ಪಾಯಿಂಟರ್ಸ್ ಇರುತ್ತೆ, ನೀವೇನ್ ಮಾಡ್ಬೋದು, ಅವೇ ಒಂದು ಮಾರ್ಜಿನ್ಸ್ ಅನ್ನ ಮೇಲ್ಗಡೆ ಕಾಣಿಸ್ತಾ ಇರತ್ತೆ ನೋಡಿ, ಇವೆರಡು ಮಾರ್ಜಿನ್ಸ್ ಅನ್ನ ತಗೊಂಡು ನೀವೇನ್ ಮಾಡ್ಬೇಕು, ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಬೋದು. ನೋಡಿ, ಉಲ್ಲೇಖಕ್ಕೆ ಇಲ್ಲಿ ಮಾಡಿದ್ದೇನೆ, ಉಳಿದಿರುವಂತ ಅಕ್ಷರಗಳನ್ನ ನಾನು ಇಲ್ಲಿ ಸ್ವಲ್ಪ ಮುಂದೆ ತಗೊಂಡ್ರೆ ಮತ್ತೆ ಎಡಿಟ್ ಆಗ್ತದೆ. ನೋಡ್ರಿ, ಗೊತ್ತಾಗ್ತದ, ಕರ್ಸರ್ ಎಲ್ಲಿ ತಗೊಂಡಿರ್ತೀವಿ ಅಲ್ಲದು ಮಾತ್ರ ಸಂಪೂರ್ಣವಾಗಿ ಎಡಿಟ್ ಆಗ್ತಾ ಈ ರೀತಿಯಾಗಿ ಹೋಗ್ತಾ ಇರುತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಗೊತ್ತಾಗಿದೆಯಾ ಯಾವ ರೀತಿಯಾಗಿ ನಾವು ಇವತ್ತು ಲೆಟರ್ಸ್ ಅನ್ನ ಟೈಪ್ ಮಾಡಬಹುದು, ಮತ್ತೆ ಲೆಟರ್ ಮೇಲ್ಗಡೆ ಹೆಡ್ ಇರುವಂತದನ್ನ ಯಾವ ರೀತಿಯಾಗಿ ತಗೋಬೇಕು, ಮತ್ತೆ ಒಂದು ಫೋಟೋನ ಯಾವ ರೀತಿಯಾಗಿ ಹಾಕೋಬೇಕು ಅನ್ನೋದು ಕೂಡ ಸಂಪೂರ್ಣವಾಗಿ ಹೇಳ್ಕೊಟ್ಟಿದ್ದೀನಿ. ಸಪೋಸ್ ಇದಕ್ಕೆ ನಿಮ್ಗೆ ಒಂದು ಬಾರ್ಡರ್ ಕೊಡಬೇಕಾಗಿತ್ತು ಸರ್, ನಾನು ಇದಕ್ಕೆ ಬಾರ್ಡರ್ ಅಪ್ಲೈ ಮಾಡಬೇಕಾಗಿತ್ತು ಅಂದ್ರೆ ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಪೇಜ್ ಲೇಔಟ್ ಒಳಗೆ ಹೋಗಿ, ಯಾಕಂದ್ರೆ ಲೆಟರ್ಸ್ ಗಳಿಗೆ ಬಾರ್ಡರ್ ಇರಲ್ಲ, ಸಪೋಸ್ ಎಮರ್ಜೆನ್ಸಿ ನಿಮ್ಗೆ ಹಾಕ್ಬೇಕಂತ ಅನ್ಸಿತ್ತು ಅಂದ್ರೆ ಪೇಜ್ ಬಾರ್ಡರ್ ಒಳಗೆ ಹೋಗಿ ನೀವೇನ್ ಮಾಡ್ಬೇಕು, ನಿಮಗೆ ಬೇಕಾಗಿರುವಂತ ಒಂದು ಬಾರ್ಡರ್ಸ್ ಅನ್ನ, ಇಲ್ಲಿಂದ ಸೈಜ್ ಇರುತ್ತೆ, ಅದರ ಒಂದು ಸೈಜ್ ಸ್ವಲ್ಪ ಕಡಿಮೆ ತಗೊಂಡು ಓಕೆ ಮಾಡ್ಕೊಂಡ್ರೆ ಈ ರೀತಿಯಾಗಿ ಒಂದು ಬಾರ್ಡರ್ ಕೂಡ ಸಂಪೂರ್ಣವಾಗಿ ಬಂದ್ಬಿಡ್ತದೆ. ಗೊತ್ತಾಗ್ತದ, ಈ ರೀತಿಯಾಗಿ ಬಂದ್ಬಿಡ್ತದೆ. ಸಪೋಸ್ ನಾನು ಇಲ್ಲಿ ಸೈ ಮಾಡಿ ತಂದು ಇಡಬೇಕಾಗಿದ್ರಿ, ಒರಿಜಿನಲ್ ಅಂದ್ರೂ ಕೂಡ ನೀವು ಸಂಪೂರ್ಣವಾಗಿ ತಂದಿಡಬಹುದು. ಓಕೆ, ಯಾರಿಗಾದ್ರೂ ಒಂದು ಸೈ ಮಾಡಿರುವಂತದ್ದು ಯಾವ್ದಾದ್ರು ಇಮೇಜ್ ಇತ್ತು ಅಂದ್ರೆ ಅದಕ್ಕೆ ನೀವು ಏನ್ ಮಾಡ್ಬೇಕು, ಕ್ರಾಪ್ ಮಾಡಿ ತಂದು ಅಲ್ಲಿ ಮೇಲ್ಗಡೆ ಇಟ್ಟು ಬಿಡಬಹುದು. ಗೊತ್ತಾಗ್ತಿದ್ಯಾ, ಬಹಳಷ್ಟು ಈಸಿಯಾಗಿ ಕೂಡ ನಾವೇನ್ ಮಾಡ್ಬೋದು, ಸಿಗ್ನೇಚರ್ ಗಳನ್ನು ಕೂಡ ಇಲ್ಲಿ ತಂದು ಇಡ್ಲಿಕ್ಕೆ ಅವಕಾಶ ಇರುತ್ತೆ. ಫೋಟೋ ಹೆಂಗ್ ತಂದಿವಲ್ಲ ಹಂಗೆ ಆ ಒಂದು ಸಿಗ್ನೇಚರ್ ಕೂಡ ನಾವು ಸಂಪೂರ್ಣವಾಗಿ ಇಲ್ಲಿ ತಂದಿಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ. ಸಪೋಸ್ ಇಲ್ಲಿ ಮಾಡ್ಲಿಕ್ಕೆ ಅವಕಾಶ ಇರಲ್ಲ, ಯಾಕಂದ್ರೆ ಪೆನ್ ನೋಟ್ಬುಕ್ ಇಲ್ಲಿ ಯಾವುದು ಕೂಡ ಇರಲ್ಲ. ಸಪೋಸ್ ಸುಮ್ಮನೆ ನೀವು ಒಂದು ಸ್ಪೇಸ್ ತಗೊಂಡು ಈ ರೀತಿಯಾಗಿ ಲೆನ್ಸ್ ಇರುತ್ತೆ ಇಲ್ಲಿಂದ, ಓಕೆ, ಸ್ಕ್ರಿಬಲ್ ಅಂತೇಳಿ ಇದ್ದಿರತ್ತೆ, ಆ ಒಂದು ಲೆನ್ಸ್ ತಗೊಂಡು ಕೂಡ ನೀವೇನ್ ಮಾಡಬಹುದು, ಈ ರೀತಿಯಾಗಿ ಸುಮ್ಮನೆ ಒಂದು ಡೆಮೋಗೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ, ಈ ರೀತಿಯಾಗಿ ಒಂದು ಸೈನ್ ಕೂಡ ತೋರಿಸ್ತಾ ಇದ್ದೀನಿ. ಗೊತ್ತಾಗ್ತಿದ್ಯಾ, ಕಂಟ್ರೋಲ್ ಜಾಡ್ ಸ್ವಲ್ಪ ದೊಡ್ಡ ಮಾಡ್ತೀನಿ ಪೇಜು, ಅವಾಗ ಸ್ವಲ್ಪ ನೀಟಾಗಿ ಮಾಡ್ತೀನಿ, ನೋಡೋ ನಂದೇ ಸೈ ಆಗ್ತೈತೇನೆ ಅಂತೇಳಿ. ಇನ್ಸರ್ಟ್ ಪೇಜ್ ಎಲ್ಲಿ ಇನ್ಸರ್ಟ್ ಒಳಗೆ ಹೋಗಿ ಸೇವ್ಸ್ ಒಳಗ ಇಲ್ಲಿಂದ ಒಂದು ಲೆನ್ಸ್ ಸಿಗುತ್ತೆ ನಿಮ್ಗೆ, ಯಾವುದು ಒಂದು ಸ್ಕ್ರಿಬಲ್ ಅಂತೇಳಿ ಸಿಕ್ಕಿರತ್ತೆ, ಆ ಒಂದು ಲೆನ್ಸ್ ಅನ್ನ ನೀವೇನ್ ಮಾಡಬೇಕು, ಈ ರೀತಿಯಾಗಿ ತಗೊಂಡು, ಸಾರಿ ನಾನೇನ್ ಮಾಡ್ತೀನಿ ಮೊದಲೇ ಇನ್ನೊಂದು ಸರ್ತಿ ಹೋಗ್ತೀನಿ, ಸೇವ್ಸ್ ಇಲ್ಲಿಂದ ತಗೊಂಡು ಸೈ ಮಾಡ್ಕೋತೀನಿ. ಜಸ್ಟ್ ಈ ರೀತಿಯಾಗಿ ಮಾಡ್ಬಿಡ್ತೀನಿ. ಓಕೆ, ಸಂಪೂರ್ಣವಾಗಿ ಏನಾಯ್ತು, ನಮ್ಮ ಸಿಗ್ನೇಚರ್ ಕೂಡ ಸಂಪೂರ್ಣವಾಗಿ ಆಗಿದೆ. ಇದು ಕಲರ್ ಒಳಗೆ ಬೇಕು ಸರ್, ಈ ಸಿಗ್ನೇಚರ್ ಮಾಡಿದ್ದೀನಿ, ಇದು ಕಲರ್ ಒಳಗೆ ಬೇಕು ಅಂದ್ರೆ ನೀವೇನ್ ಮಾಡಬೇಕು, ಮೇಲ್ಗಡೆ ಅಥವಾ ಕೆಳಗಡೆ ಕೂಡ ಮಾಡಿರ್ತಾರೆ, ನಾವು ಏನ್ ಮಾಡೋಣ, ಮೇಲ್ಗಡೆ ಈ ರೀತಿಯಾಗಿ ನಾನು ಇಟ್ಕೋತೀನಿ. ಇಂಥ ನಿಮ್ಮ ವಿಶ್ವಾಸಿಕ್ ಅಂತ ಇರುತ್ತೆ, ಅದ್ರ ಕೆಳಗಡೆ ನಾವು ಸಂಪೂರ್ಣವಾಗಿ ಸೈ ಮಾಡ್ಕೋಬಹುದು. ಈ ರೀತಿಯಾಗಿನೂ ಕೂಡ ಇದ್ದಿರತ್ತೆ, ನೀವೇನ್ ಮಾಡ್ಬೋದು, ಈ ರೀತಿಯಾಗಿ ಇಟ್ಕೊಂಡು ಸಿಗ್ನೇಚರ್ ಕೂಡ, ಅಂದ್ರೆ ಇಲ್ಲಿ ನಾವು ಏನ್ ಮಾಡಿರ್ತೀವಿ ಅಂದ್ರೆ ಸೀಲ್ ಹಾಕಿರ್ತೀವಿ, ಸಿಕ್ಕ ಹಾಕಿರ್ತೀವಿ, ಅವಾಗ ನೀವೇನ್ ಮಾಡ್ಬೇಕು, ಮೇಲ್ಗಡೆ ಕೂಡ ಇಟ್ಕೋಬಹುದು. ಇದನ್ನೇ ಸರ್ ನನಗೆ ಒಂದು ಕಲರ್ ಒಳಗೆ ಬೇಕಾಗಿತ್ತು ಅಂದ್ರೆ ಆ ಒಂದು ಲೈನಿಗೆ ಫಾರ್ಮೆಟ್ ಒಳಗೆ ಹೋಗಿ ನಿಮ್ಗೆ ಯಾವ ಒಂದು ಕಲರ್ ಒಳಗೆ ಲೈನ್ ಬೇಕಾಗಿದೆಯೋ ಆ ಒಂದು ಕಲರ್ ಒಳಗೆ ನೀವೇನ್ ಮಾಡಬಹುದು, ಆ ಒಂದು ಲೈನ್ ಅನ್ನ ಸಂಪೂರ್ಣವಾಗಿ ಇಡ್ಲಿಕ್ಕೆ ಅವಕಾಶ ಇರುತ್ತೆ. ಗ್ರೀನ್ ಪೆನ್ ಒಳಗೆ ಬೇಕು ಸರ್ ಅಂದ್ರೆ ಗ್ರೀನ್ ಅಪ್ಲೈ ಮಾಡ್ರಿ, ಈ ರೀತಿಯಾಗಿ ಬೇಕು ಅಂದ್ರೆ ಈ ರೀತಿಯಾಗಿ ಕೂಡ ನೀವು ಸಂಪೂರ್ಣವಾಗಿ ಇಟ್ಕೋಬಹುದು. ಗೊತ್ತಾಗ್ತಿದ್ಯಾ, ಇಲ್ಲ ಸರ್ ಸ್ವಲ್ಪ ದಪ್ಪ ಆಗ್ಬೇಕು ಔಟ್ಲೈನ್ ಅಂದ್ರೆ ನೀವು ಔಟ್ಲೈನ್ ವಿಡ್ತ್ ಒಳಗೆ ಬಂದು ಸ್ವಲ್ಪ ದಪ್ಪ ಕೂಡ ಮಾಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಇನ್ನು ದಪ್ಪ ಬೇಕು ಅಂದ್ರೆ ಇಲ್ಲಿಂದ ನೀವೇನ್ ಮಾಡ್ಬೋದು, ಇನ್ನೂ ಸ್ವಲ್ಪ ದಪ್ಪ ಮಾಡ್ಬೋದು, ಇನ್ನೂ ಸ್ವಲ್ಪ ಈ ರೀತಿಯಾಗಿ ಕೂಡ ದಪ್ಪನ ಮಾಡ್ಕೋಬಹುದು. ಸಿಗ್ನೇಚರ್ ಕೂಡ ಸಂಪೂರ್ಣವಾಗಿ ಆಗಿರುತ್ತೆ. ನೋಡಿ, ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೇನೆ, ಒಂದು ಒರಿಜಿನಲ್ ಲೆಟರ್ ಟೈಪ್ ಮಾಡ್ದಂಗೆ ಸಂಪೂರ್ಣವಾಗಿ ಆಗಿದೆ. ಗೊತ್ತಾಗ್ತಿದ್ಯಾ, ಈ ರೀತಿಯಾಗಿ ನಾವೇನ್ ಮಾಡ್ಬೋದು ಅಂದ್ರೆ ಒಂದು ಲೆಟರ್ಸ್ ಗಳನ್ನ ಬಹಳ ಸರಳವಾಗಿ ಮತ್ತೆ ಬಹಳ ಈಸಿಯಾಗಿ ಕೂಡ ನಾವೇನ್ ಮಾಡ್ಬೋದು. ಮತ್ತೆ ಸಪೋಸ್ ನಿಮ್ಗೆ ಕೆಳಗಡೆ ದಿನಾಂಕ ಹಾಕ್ಬೇಕಾಗಿತ್ತು ಅಂದ್ರೆ ಹಾಕ್ಬೋದು, ಯಾಕಂದ್ರೆ ಮೇಲ್ಗಡೆ ದಿನಾಂಕ ಹಾಕಿದೀವಿ, ಕೆಳಗಡೆ ಹಾಕುವಂತ ಅವಶ್ಯಕತೆ ಕೂಡ ಇಲ್ಲಿ ಇರುವುದಿಲ್ಲ. ಸ್ವಲ್ಪ ಸ್ಪೇಸ್ ಕೊಟ್ರಿ, ಬ್ಯಾಕ್ ಪೇಸ್
ಓಕೆ ಇಷ್ಟನ್ನು ಇಟ್ಕೋಬೇಕು ಅದಕ್ಕೆ, ಯಾಕಂದ್ರೆ ಬಹಳ ಜಾಗ ಉಳಿದಿತ್ತು, ಹಂಗಾಗಿ ಈ ಲೈನಿಗೆ ಕರೆಕ್ಟ್ ಆಗಿರಬೇಕು. ಈಗ ಏನು ಮಾಡಿದ್ದೀವಿ, ಸಂಪೂರ್ಣವಾಗಿ ಒಂದು ಲೆಟರ್ಸ್ ಅನ್ನ ಟೈಪ್ ಮಾಡಿದ್ದೀವಿ. ಆದ್ರೂ ಮತ್ತೆ ಇನ್ನೊಂದು ಏನಾಗ್ತಾ ಇದೆ ಇಲ್ಲಿ ಅಂದ್ರೆ ಇನ್ನೊಂದು ಅಬ್ಸರ್ವೇಷನ್ ಮಾಡ್ಬೇಕು ನೀವು. ಈ ಅಕ್ಷರಗಳು ನೋಡಿ ಸ್ವಲ್ಪ ಒಳ ಹೋಗಿರೋ ರೀತಿಯಾಗಿ ಕಾಣಿಸ್ತಾ ಇದೆ. ಅವು ಕರೆಕ್ಟ್ ಆಗ್ಬೇಕಂದ್ರೆ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿಂದ ಏನ್ ಮಾಡ್ಬೇಕ್ರಿ, ಇಲ್ಲಿಂದ ಜಸ್ಟಿಫೈ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಈ ಅಕ್ಷರಗಳು ಈ ರೀತಿಯಾಗಿ ಕರೆಕ್ಟ್ ಬರಬೇಕು. ಅಂದ್ರೆ ನಾವು ಕರೆಕ್ಟ್ ಆಗಿ ಲೆಟರ್ ಟೈಪ್ ಮಾಡ್ಕೊಂಡಿವಿ ಅಂತ ಅರ್ಥ. ಸುಮ್ಮನೆ ಹೆಂಗೇರ್ ಮಾಡ್ಕೊಂಡು ಮುಗಿಸೋದಲ್ಲ, ಅದು ಗೊತ್ತಾಗ್ತದ. ಈ ರೀತಿಯಾಗಿ ನೀವೇನ್ ಮಾಡ್ಬೋದು, ಯಾವುದೇ ಒಂದು ಲೆಟರ್ಸ್ ಗಳಾಗಿರ್ಬೋದು, ಹೆಡ್ ಒಂದು ಲೆಟರ್ ಹೆಡ್ ಕೂಡ ತಯಾರು ಮಾಡ್ಕೋಬಹುದು. ಲೆಟರ್ ಹೆಡ್ ಇಲ್ಲ ಸರ್ ನನ್ನ ಕಡೆ ಅಂದ್ರೆ ನೀವು ಜಸ್ಟ್ ಮೇಲ್ಗಡೆ ಅದೆಲ್ಲ ಡಿಲೀಟ್ ಮಾಡ್ಕೊಂಡು ಬರೀ ಇವರಿಗೆ ಅಂತೇಳಿ ಕೂಡ ಈ ರೀತಿಯಾಗಿ ಕೂಡ ಟೈಪ್ ಮಾಡ್ಬೋದು. ನೋಡಿ ಈ ರೀತಿಯಾಗಿ ಇವರಿಗೆ ಯಾರಿಗೆ ಕಳಿಸ್ತಾ ಇದ್ರೆ ಇವರಿಗೆ ವಿಷಯ ಉಲ್ಲೇಖ ಎಲ್ಲ ಹಾಕಿ ನೀವು ಟೈಪ್ ಮಾಡಿ ಕಳಿಸ್ಬೋದು. ಇಲ್ಲ ಸರ್ ಲೆಟರ್ ಹೆಡ್ ಇದೆ ಅಂದ್ರೆ ಮೇಲ್ಗಡೆ ಲೆಟರ್ ಹೆಡ್ ಸ್ವಲ್ಪ ಇದನ್ನ ಜಾಗ ಬಿಟ್ಕೊಡಿ, ಇಷ್ಟು ಜಾಗ ಬಿಡ್ಬೇಕಂದ್ರೆ ಮೇಲೆ ನಿಮ್ಮ ಲೆಟರ್ ಹೆಡ್ ಬರ್ಬೇಕಲ್ಲ, ಪ್ರಿಂಟ್ ಒಳಗೆ ಹಾಕಿರ್ತೀರಿ ಒಂದು ಒರಿಜಿನಲ್ ಕಾಪಿ, ಸ್ವಲ್ಪ ಇನ್ನೂ ಸ್ವಲ್ಪ ಜಾಗ ಬಿಟ್ಕೊಂಡು ನೀವು ಏನ್ ಮಾಡ್ಬೋದು, ಈಗ ಇಷ್ಟು ಇಟ್ಕೊಂಡು ಪ್ರಿಂಟ್ ಕೊಟ್ರೆ ಸಾಕು, ನಿಮ್ ಲೆಟರ್ ಹೆಡ್ ಮೇಲ್ಗಡೆ ಇಷ್ಟು ಬರುತ್ತೆ, ಅದ್ರ ಕೆಳಗಡೆ ವಿಷಯ ಬಂದ್ಬಿಟ್ಟಿರ್ತದೆ. ಅಂದ್ರೆ ನೀವು ಒಂದು ಲೆಟರ್ ಹೆಡ್ ಇರುವಂತ ಒಂದು ಬ್ಲಾಂಕ್ ಪೇಜ್ ಇದ್ದಿರತ್ತೆ ಏಪೋರ್, ಅದು ಪ್ರಿಂಟ್ ಒಳಗೆ ಹಾಕಬೇಕು. ಆ ಒಂದು ಹಾಳಿ ಮೇಲೆ ನೀವೇನ್ ಮಾಡ್ಬೇಕು, ಈ ಒಂದು ವಿಷಯವನ್ನ ಟೈಪ್ ಮಾಡ್ಕೋಬೇಕು, ಅಂದ್ರೆ ಪ್ರಿಂಟ್ ತಗೋಬೇಕು. ಸ್ವಲ್ಪ ಕೆಳಗಡೆ ಇಟ್ಕೊಂಡು ಅದರ ಒಂದು ಸೈಜ್ ನೋಡ್ಕೋರಿ. ಆ ಒಂದು ಲೆಟರ್ ಪ್ಯಾಡ್ ಇದ್ದಿರ್ತೈತಲ್ಲ, ಇಂಚ್ ಪಟ್ಟಿ ತಗೊಂಡು ಅದು ಎಷ್ಟು ಸೈಜ್ ಒಳಗದ ಆ ಒಂದು ಲೆಟರ್ ಪ್ಯಾಡ್ ನೋಡ್ಕೊಂಡು ಅಷ್ಟು ಜಾಗ ಕೆಳಗಡೆ ಅಜ್ಮಾಸ್ ಮೇಲೆ ಬಿಟ್ರಿ, ಒಂದ್ ಎರಡು ಹಾಳಿ ಹಾಳಾಗ್ಲಿ, ಏನ್ ತಲೆ ಕೆಡಿಸ್ಕೋಬೇಡ್ರಿ. ಆಮೇಲೆ ನಿಮ್ಗೆ ಗೊತ್ತಾಗ್ಬಿಡ್ತದೆ ಇದು ಇಷ್ಟು ಕೆಳಗೆ ತಗೋಬೇಕು, ಇಷ್ಟು ಬರಾಕತ್ತೈತೆ ಅಂತೇಳಿ ತಗೊಂಡು ನೀವು ಕೂಡ ಸಂಪೂರ್ಣವಾಗಿ ಪ್ರಿಂಟ್ ಅನ್ನ ಕೊಡಬಹುದು. ಗೊತ್ತಾಗಿದೆಯಾ? ಇದರಲ್ಲಿ ಮತ್ತೆ ಏನಾದ್ರೂ ಡೌಟ್ಸ್ ಗಳಿದ್ರೆ ಕೇಳಿಕ್ಕೆ ಅವಕಾಶ ಇರುತ್ತೆ, ಸಂಪೂರ್ಣವಾಗಿ ಕೇಳಬಹುದು. ಏನಾದ್ರೂ ಡೌಟ್ಸ್ ಇದೆಯಾ? ಸರ್ ಹಾ ಸರ್ ಹೇಳಿ. ಸರ್ ಇದೇ ಮಾಡೋದು PDF ರೀ. ಯಾವ್ದಪ್ಪ ಸರ್ ಮಾಡಿ ಸರ್ PDF ಹೆಂಗ್ ಮಾಡೋದು ಸರ್? PDF ಇಲ್ಲಿ ಫೈಲ್ ಒಳಗೆ ಹೋಗಿ ನೀವೇನ್ ಮಾಡ್ಬೇಕು, PDF ಮಾಡ್ಲಿಕ್ಕೆ ಇಲ್ಲಿ ನಮ್ಗೆ ಮೈಕ್ರೋಸಾಫ್ಟ್ ವರ್ಡ್ ಒಳಗೆ ಅವಕಾಶ ಇರಲ್ಲ, ನೀವು ಇದನ್ನ ಕನ್ವರ್ಟ್ ಮಾಡ್ಕೋಬಹುದು. ಓಕೆ, ಈಗ ಹೊಸ ಸಾಫ್ಟ್ವೇರ್ ಒಳಗೆ ಬಂದಿರುತ್ತೆ 2008 ಒಂದು 10 ಸಾಫ್ಟ್ವೇರ್ ನೀವು ಯೂಸ್ ಮಾಡ್ತಾ ಇದೀರ ಅಂದ್ರೆ ಸೇವ್ ಆಸ್ ಒಳಗೆ ಹೋಗ್ತಿದ್ದಾನೆ, ನಿಮ್ಗೆ ಏನ್ ಬರ್ತದೆ ಇಲ್ಲಿಂದ PDF ಸೇವ್ ಆಸ್ PDF ಅಂತ ಬಂದಿರತ್ತೆ. ಅದರ ಮೇಲೆ ನೀವೇನ್ ಮಾಡ್ಬೇಕು, ಸಂಪೂರ್ಣವಾಗಿ ಸೇವ್ ಮಾಡ್ಕೋಬಹುದು. ಬಟ್ ಇದರಲ್ಲಿ PDF ಫಾರ್ಮ್ಯಾಟ್ ಮಾಡ್ಲಿಕ್ಕೆ ನಮಗೆ ಅವಕಾಶ ಇರುವುದಿಲ್ಲ. ಇದನ್ನ ಕನ್ವರ್ಟ್ ಮಾಡ್ಕೋಬೇಕು. ನೀವು ಒಂದು ಆನ್ಲೈನ್ ಒಳಗೆ ಹೋಗಿ ಇದನ್ನ ಸೇವ್ ಮಾಡ್ಕೊಂಡು ಕನ್ವರ್ಟ್ ಟು ದ ಮೈಕ್ರೋಸಾಫ್ಟ್ ವರ್ಡ್ ಫೈಲ್ ಕನ್ವರ್ಟ್ ಟು ದ PDF ಅಂತೇಳಿ ಒಂದು ವೆಬ್ಸೈಟ್ ಗೆ ಹೋಗಿ ಅದನ್ನ ಸಂಪೂರ್ಣವಾಗಿ ಕನ್ವರ್ಟ್ ಮಾಡ್ಕೊಂಡ್ರೆ PDF ಒಳಗೆ ಕೂಡ ಸಂಪೂರ್ಣವಾಗಿ ಕನ್ವರ್ಟ್ ಆಗ್ಬಿಡುತ್ತೆ. ಇಲ್ಲ ಸರ್ ನನ್ನ ಕಡೆ 2007 ಒಂದು ಮೈಕ್ರೋಸಾಫ್ಟ್ ವರ್ಡ್ ಇಲ್ಲ, ನನ್ನ ಕಡೆ 2010 ಒಂದು ವರ್ಷನ್ ಯೂಸ್ ಮಾಡ್ತಾ ಇದೀನಿ ಅಂದ್ರೆ ಅದ್ರ ಒಳಗೆ ಡೈರೆಕ್ಟ್ ಆಗಿ ನೀವು ಸೇವ್ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ PDF ಒಳಗಡೆನೆ ಬಂದ್ಬಿಡುತ್ತೆ. ಈ ರೀತಿಯಾಗಿ ಏನ್ ಬರ್ತಾ ಇದೆಲ್ಲ ಸೇವ್ ದ PDF ಅಂತ PDF ಫಾರ್ಮೆಟ್ ಅಂತ ಬಂದಿರುತ್ತೆ. ಅದರ ಮೇಲೆ ನೀವು ಡೈರೆಕ್ಟ್ ಆಗಿ ಸೇವ್ ಮಾಡ್ಕೊಂಡು ಏನ್ ಮಾಡಬಹುದು, ಈ ಒಂದು ಲೆಟರ್ಸ್ ಅನ್ನ PDF ಒಳಗೂ ಕೂಡ ನೀವು ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರುತ್ತೆ. ಗೊತ್ತಾಯ್ತಾ? ಮತ್ತೆ ಏನಾದ್ರು ಇದ್ರೆ ಕೇಳಬಹುದು. ಓಕೆ ಸರ್. ಮತ್ತೆ ಎಲ್ಲರಿಗೂ ಗೊತ್ತಾಯ್ತಾ ಯಾವ ರೀತಿಯಾಗಿ ನಾವು ಲೆಟರ್ಸ್ ಅನ್ನ ಟೈಪ್ ಮಾಡ್ಬೇಕು ಅನ್ನೋದು? ಸರ್ ಹೇಳಿ. ಅದು ಕರ್ನಾಟಕ ಸರ್ಕಾರ ಅಂತ ಲೋಗೋ ಐತಲ್ಲ, ಇನ್ನೊಂದ್ಸಲ ಹೆಂಗ್ ಇದ್ ಮಾಡೋದಂತ. ಯಾರು ಮಲ್ಲು ಏನ? ಅಲ್ರಿ ಸಿದ್ದು ದಂಡಿನ. ಸಿದ್ದು. ಓಕೆ, ಈ ಲೋಗೋ ತಗೋಬೇಕಾಗ್ಯದ ಇದಕ್ಕೆ ನಾನು ನೋಡ್ರಿ ತೆಗೆದ್ ಬಿಡ್ತೀನಿ. ಹೋಗ್ಯದ ಜಾಗ ಕೊಟ್ಟಿವಿಲ್ಲ ಅಲ್ಲಿ ಖಾಲಿ ಜಾಗ. ಹಾ ಸರ್. ಈಗೇನ್ ಮಾಡ್ಬೇಕು, ಲೋಗೋ ಅಂತಲ್ಲ, ಯಾರದೇ ಹುಡುಗಿಯಾರ ಫೋಟೋ ಹುಡುಗರ ಫೋಟೋ ಯಾರದೇ ಫೋಟೋ ಹಾಕ್ಬೇಕಾಗ್ಯದ ತಿಳ್ಕೊಂಬಲ್ಲು. ಸಿದ್ದು ಏನ್ ಮಾಡ್ಬೇಕು, ಇನ್ಸರ್ಟ್ ಒಳಗೆ ಹೋಗ್ಬೇಕು. ನಮ್ಮ ಕಂಪ್ಯೂಟರ್ ಒಳಗೆ ಎಲ್ಲಿ ಫೋಟೋ ಇಟ್ಟಿವಲ್ಲ ಅದು ಪಿಕ್ಚರ್ ಅಂತ ಇರ್ತದ. ಪಿಕ್ಚರ್ ಅಂದ್ರೆ ಫೋಟೋ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕ. ಯಾವ್ದು ಫೋಟೋ ಬೇಕು, ನನಗೆ ಯಾವ್ದೋ ಒಂದು ಈ ಒಂದು ಫೋಟೋ ಬೇಕಾಗಿದೆ ತಿಳ್ಕೊ, ಇನ್ಸರ್ಟ್ ಮಾಡ್ಕೊ. ಓಕೆ, ಸುಮ್ ಎಕ್ಸಾಂಪಲ್ ಆಗಿ ಈ ರೀತಿಯಾಗಿ ಬಂದಿರ್ತದ. ಇದು ಬಹಳ ಸಣ್ಣದಾಗಿ ಬಂದದಪ್ಪ, ಫೋಟೋ ಬ್ಯಾಡ, ನನಗೆ ಡಿಲೀಟ್ ಮಾಡ್ತೀನಿ. ಅದೇ ಲೋಗೋ ತೋರಿಸ್ಲೆ. ಮತ್ತೆ ಇನ್ಸರ್ಟ್ ಒಳಗೆ ಹೋಗಿ ಒಂದು ಪಿಕ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಕರ್ನಾಟಕ ಸರ್ಕಾರದ ಲೋಗೋ ಬಹಳಷ್ಟು ಅದಾವ ನನ್ನ ಕಡೆ. ಓಕೆ, ಯಾವ್ದಾದ್ರು ಒಂದು ಲೋಗೋನ ನೀವು ಸಂಪೂರ್ಣವಾಗಿ ಇಟ್ಕೋಬಹುದು. ನಾನು ಏನ್ ಮಾಡ್ತೀನಿ, ಇಲ್ಲದ ಇದನ್ನ ಇನ್ಸರ್ಟ್ ಮಾಡ್ಕೋತೀನಿ. ಇನ್ಸರ್ಟ್ ಮಾಡ್ತಿದ್ದಾನೆ ಹಿಂಗ್ ಬಂದ್ಬಿಡ್ತದ. ಇದು ಇದ್ರಾಗ ಬಂದಿ ಕೂಡಲೇ ನಮ್ಮ ಅಕ್ಷರಗಳು ಎಲ್ಲ ಚಲ್ಲಾಪಿಲ್ಲಿ ಆಗ್ಬಿಡ್ತಾವ. ನೋಡ್ರಿ 2ನೇ ಪೇಜಿಗೆ ಬಂದ್ಬಿಟ್ಟಿರ್ತದ. ಅವಾಗ ಏನ್ ಮಾಡ್ಬೇಕು, ಇದಕ್ಕೆ ಡೈರೆಕ್ಟ್ ಆಗಿ ನೀವು ಟೆಕ್ಸ್ಟ್ ವಾರ್ಪಿಂಗ್ ಇರ್ತದೆ. ಇದ್ರ ಮೇಲೆ ಸೆಲೆಕ್ಷನ್ ಮಾಡಿದ್ರೆ ಟೆಕ್ಸ್ಟ್ ವಾರ್ಪಿಂಗ್ ಇನ್ ಫ್ರಂಟ್ ಆಫ್ ಟೆಕ್ಸ್ಟ್. ಈಗ ಏನ್ ಮಾಡ್ಬೇಕು, ಕ್ರಾಪ್ ಮಾಡ್ಕೋಬೇಕು. ಜಸ್ಟ್ ಇಲ್ಲಿ ಕ್ರಾಪ್ ಅಂತ ಇರ್ತದ, ಒಳಗಡೆ ಹೋಗ್ರಿ, ಸ್ವಲ್ಪ ಖಾಲಿ ಜಾಗ ಇದ್ದಿರ್ತೈತಿಲ್ಲ. ಕರ್ನಾಟಕ ಸರ್ಕಾರ ಬರಬಾರ್ದು, ಆಲ್ರೆಡಿ ಕರ್ನಾಟಕ ಸರ್ಕಾರ ಬರ್ದೀವಿ ನಾವಲ್ಲಿ. ಇದು ಸ್ವಲ್ಪ ಒಳಗೆ ತಗೋರಿ, ಈ ರೀತಿಯಾಗಿ ಸಂಪೂರ್ಣವಾಗಿ ಹೋಗ್ಬಿಡ್ತದ. ಈಗೇನ್ ಮಾಡ್ಕೋಬೇಕು, ಹೋಗಿದ ತಕ್ಷಣ ಹೊರಗಡೆ ಕ್ಲಿಕ್ ಮಾಡ್ರಿ, ಸಂಪೂರ್ಣವಾಗಿ ಕ್ರಾಪ್ ಆಗಿರ್ತದ. ಓಕೆ, ಕ್ರಾಪ್ ಆಯ್ತಾ? ಸಂಪೂರ್ಣವಾಗಿ ಕ್ರಾಪ್ ಆಯ್ತು. ಇದನ್ನೇ ಮೇಲ್ಗಡೆ ಹಿಡಿದು ಸ್ವಲ್ಪ ಸಣ್ಣ ಮಾಡ್ಕೋರಿ, ಇನ್ನೂ ಸಣ್ಣ ಮಾಡ್ಕೋರಿ, ಎಷ್ಟು ಬೇಕಷ್ಟು ಸಣ್ಣ ಮಾಡ್ಕೊಂಡು ಸೀದಾ ಮೇಲೆ ಹೋಗಿ ಈ ರೀತಿಯಾಗಿ ಇಟ್ಬಿಡೋದು. ಅದು ಇಷ್ಟೇ ಕೆಲಸ, ಭಾಳ ದೊಡ್ಡದಿಲ್ಲ ಅದು. ಬತ್ತಾ? ನೋಡ್ರಿ, ಸಿಂಪಲ್. ಗೊತ್ತಾಯ್ತಾ ಹೆಂಗ್ ಲೆಟರ್ಸ್ ಅನ್ನ ಮಾಡ್ಬೋದು ಅಂತೇಳಿ?
ಮಾಡ್ತಿರಲಿಲ್ಲ. ಎಲ್ಲೇ ಒಂದು ಕೆಲಸಕ್ಕೆ ಹೋದಾಗ, ಯಾವುದೇ ಒಂದು ಸಂಸ್ಥೆಗಳಲ್ಲಿ ಮತ್ತೆ ಎಲ್ಲೇ ಒಂದ್ ಕಡೆ ಹೋದಾಗ ಈ ರೀತಿಯಾಗಿ ಲೆಟರ್ಸ್ ಗಳನ್ನ ಬರಿಬೇಕು, ಗೊತ್ತಾಯ್ತಾ? ಹಾ ಸರ್ ಗೊತ್ತಾಯ್ತು. ಓಕೆ, ಸಂಪೂರ್ಣವಾಗಿ ಇವತ್ತಿನ ಒಂದು ಕ್ಲಾಸ್ ಒಳಗಡೆ ನಿಮಗೆ ಯಾವ ರೀತಿಯಾಗಿ ಒಂದು ಸರ್ಕಾರದ ಒಂದು ಲೆಟರ್ಸ್ ಗಳಾಗಿರ್ಬೋದು, ಇನ್ನಿತರ ಯಾವುದೇ ಒಂದು ಲೆಟರ್ಸ್ ಗಳನ್ನ ಯಾವ ರೀತಿಯಾಗಿ ಟೈಪ್ ಮಾಡಬೇಕು, ಯಾವ ರೀತಿಯಾಗಿ ಈ ಒಂದು ಮಾರ್ಜಿನ್ಸ್ ಅನ್ನ ಅಡ್ಜಸ್ಟ್ಮೆಂಟ್ ಮಾಡಬಹುದು ಅನ್ನೋದನ್ನ ಸಂಪೂರ್ಣವಾಗಿ ಹೇಳ್ಕೊಟ್ಟಿದ್ದೀನಿ. ಯಾಕಂದ್ರೆ ನೋಡ್ಲಿಕ್ಕೆ ಬಹಳಷ್ಟು ಈಸಿ ಅನ್ಸುತ್ತೆ, ಆದ್ರೆ ನೀವು ಪ್ರಾಕ್ಟೀಸ್ ಮಾಡಿ ಅವಾಗ ಗೊತ್ತಾಗುತ್ತೆ. ಯಾಕಂದ್ರೆ ಇಲ್ಲಿ ವಿಷಯ ಆಗಿರ್ಬೋದು, ಉಲ್ಲೇಖ ಆಗಿರ್ಬೋದು, ಈ ರೀತಿಯಾಗಿ ಕರೆಕ್ಟ್ ಆಗಿ ಬರಬೇಕು. ಮತ್ತೆ ಇದೇ ರೀತಿಯಾಗಿ ಒಂದು ಲೆಟರ್ಸ್ ಗಳನ್ನ ಆನ್ಲೈನ್ ಒಳಗೆ ಬಹಳಷ್ಟು ಸಿಗ್ತಾವೆ ನಿಮ್ಗೆ, ಆದೇಶ ಪತ್ರಗಳು. ಅದೇ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ ನೋಡ್ಕೊಳ್ಳಿ, ಅವಾಗ ನಿಮ್ಗೆ ಎಲ್ಲ ತರದ ಒಂದು ನಾಲೆಜ್ ಬರ್ತಾ ಇರತ್ತೆ. ಅಂದ್ರೆ ಗೊತ್ತಾಗ್ತದೆ ಏನ್ ತಪ್ಪಾಗ್ತಾ ಇದೆ, ಯಾವ್ದು ಅಡ್ಜಸ್ಟ್ಮೆಂಟ್ ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಅನ್ನೋದು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಪ್ರಾಕ್ಟೀಸ್ ಮಾಡಲಿಲ್ಲ ಅಂದ್ರೆ ಯಾವುದು ಕೂಡ ಸಂಪೂರ್ಣವಾಗಿ ನಮಗೆ ಗೊತ್ತಾಗುವುದಿಲ್ಲ. ಇದೇ ರೀತಿಯಾಗಿ ಪ್ರತಿದಿನ ಕೂಡ ರಾತ್ರಿ 8 ಗಂಟೆಗೆ ಆನ್ಲೈನ್ ಕ್ಲಾಸ್ಗಳು ಪ್ರತಿದಿನ ಇದ್ದಿರತ್ತೆ. ಈ ಒಂದು ಕ್ಲಾಸಿಗೆ ನೀವು ಕೂಡ ಜಾಯಿನ್ ಹಾಕೊಂಡು ಇವತ್ತು ಕಂಪ್ಯೂಟರ್ ಶಿಕ್ಷಣವನ್ನ ಸಂಪೂರ್ಣವಾಗಿ ಕಲಿಬೇಕಾಗಿದೆ ಸರ್ ಅಂದ್ರೆ ಈ ಒಂದು ಕೋರ್ಸಿನ ಒಂದು ಫೀಸ್ ಇರುತ್ತೆ. ಆ ಒಂದು ಫೀಸ್ ಅನ್ನ ಪೇಮೆಂಟ್ ಮಾಡಿ ನೀವೇನ್ ಮಾಡಬಹುದು, ಜಾಯಿನ್ ಆಗ್ಲಿಕ್ಕೆ ಅವಕಾಶ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನನ್ನ ನಂಬರ್ ಇರುತ್ತೆ. ಆ ಒಂದು ನಂಬರಿಗೆ ಮೆಸೇಜ್ ಮಾಡೋ ಮುಖಾಂತರ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಪಡೆದುಕೊಂಡು ನೀವು ಸಂಪೂರ್ಣವಾಗಿ ಈ ಒಂದು ಕೋರ್ಸಿಗೆ ಜಾಯಿನ್ ಆಗಿ ಕಂಪ್ಯೂಟರ್ ಶಿಕ್ಷಣವನ್ನ ಸಂಪೂರ್ಣವಾಗಿ ಪಡಿಬಹುದು ಸ್ನೇಹಿತರೆ. ಓಕೆ, ಗೊತ್ತಾಗಿದೆ ಅಂತ ಅನ್ಕೋತಾ ಇದೀನಿ. ಮತ್ತೆ ಸಿಗೋಣ ನಾಳೆ ನಡೆಯುತ್ತಾ 8 ಗಂಟೆ ಕ್ಲಾಸಿಗೆ ಮತ್ತೆ ಸಿಗ್ತೇನೆ. ಎಲ್ಲರಿಗೂ ಶುಭರಾತ್ರಿ. ಸರ್ ಹೇಳಿ, ಡೆಮೋ ಕೊಡಿ. ಯಾವ್ದಪ್ಪ? ಹಿಂದಿನ ಕ್ಲಾಸಿನ ಡೆಮೋ ಸರ್. ಹಾಕ್ತೀನಿ ವಾಟ್ಸ್ಆಪ್ ಅಲ್ಲಿ ಹಾಕ್ತೀನಿ. ಓಕೆ, ಸರಿ ಓಕೆ ಹಾಯ್ ಅಂತ ಮೆಸೇಜ್ ಮಾಡಿ ಕಳಿಸ್ಕೊಡ್ತೀನಾ? ಸರ್ ಇದು ಮೇಲ್ ಮಾಡೋ ಇದೇ ಪೇಜ್ ನ ಯಾವ ತರ ಮೇಲ್ ಮಾಡೋದು ಸರ್? ಹೇಳ್ತೀನಿ ನೆಕ್ಸ್ಟ್ ಈಗಲ್ಲ. ಓಕೆ, ಮೇಲಿಂಗ್ ಬಂದಾಗ ಹೇಳ್ಕೊಡ್ತೀನಿ. ಓಕೆ, ಮೇಲ್ ನಲ್ಲಿ ಯಾವ ತರ ಮೇಲ್ ಬಂದಾಗ ಹೇಳ್ಕೊಡ್ತೀನಿ. ಅದೇ ನಾ ಕೇಳ್ಬಿಡೋದಂತ ಇದ್ದೆ ಸರ್. ಯಾಕಂದ್ರೆ ಇಲ್ಲ ಆ ಒಂದು ಮೇಲ್ ಮಾಡುವಂತ ಅವಶ್ಯಕತೆ ಬಂದಾಗ ಮೇಲ್ ಯಾವ ರೀತಿಯಾಗಿ ತಯಾರು ಮಾಡಬೇಕು, ಹೆಂಗ ಮೇಲ್ ಮಾಡಬೇಕು ಅನ್ನೋದನ್ನ ಮುಂದಿನ ಒಂದು ಕ್ಲಾಸ್ ಅಲ್ಲಿ ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ. ಮುಂದೆ ಬರುತ್ತೆ ಅದು ಸಿಲೆಬಸ್. ಓಕೆ, ಸೇವ್ ಮಾಡ್ಬೇಕಂದ್ರೆ ಯಾವ ತರ ಸರ್? ಯಾವ್ದಪ್ಪ? ಇದೇ ಪೇಜ್ ನ ನಾವು ಡೈರೆಕ್ಟ್ ಡೆಸ್ಕ್ಟಾಪ್ ಮೇಲೆ ಐಕಾನ್ ಟೈಪ್ ಸೇವ್ ಮಾಡ್ಬೇಕಂದ್ರೆ ಇಲ್ಲಿ ಹೋಗ್ಬೇಕು. ಇಲ್ಲಿ ನೋಡಿ ಆಫೀಸ್ ಬಟನ್ ಅಂತ ಕಾಣಿಸ್ತಾ ಇದೆಯಾ? ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನಿಮಗೆ ಈ ಒಂದು ಲೆಟರ್ಸ್ ಅನ್ನ ಕಾಣಿಸ್ಬೇಕಾಗಿತ್ತು ಅಂದ್ರೆ ಸೇವ್ ಆಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ವರ್ಡ್ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ. ನೀವೇನ್ ಮಾಡ್ಬೇಕು, ವರ್ಡ್ ಟೆಂಪ್ಲೇಟ್ಸ್ ಅಂತ ಸೇವ್ ಮಾಡ್ಕೊಂಡ್ರೆ ನಿಮ್ಗೆ ಏನಾಗ್ತದೆ, ಸಂಪೂರ್ಣವಾಗಿ ಒಂದು ಟೆಂಪ್ಲೇಟ್ಸ್ ಅಂದ್ರೆ ಒಂದು ಫೋಟೋ ಒಳಗಡೆ ನೋಡ್ಲಿಕ್ಕೆ ಅಂದ್ರೆ ಒಂದು ಸ್ವಲ್ಪ ಅಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ನೋಡ್ಲಿಕ್ಕೆ ಅವಕಾಶ ಇರುತ್ತೆ. ನಾನು ಏನ್ ಮಾಡ್ತೀನಿ, ಇಲ್ಲಿಂದ 1 2 3 ಅಥವಾ 4 5 ಅಂತ ಇದ್ರ ಮೇಲೆ ಸೇವ್, ಡೆಸ್ಕ್ಟಾಪ್ ಮೇಲೆ ಸೇವ್ ಅನ್ನ ಮಾಡ್ಕೋತಾ ಇದ್ದೇನೆ. ಸೇವ್ ಮಾಡ್ತಿದ್ದಾನೆ. ಇದು ಸೇವ್ ಎಲ್ಲಿ ಆಗಿರುತ್ತೆ, ನಾನು ಮಿನಿಮೈಸ್ ಮಾಡ್ಕೊಂಡು ಡೆಸ್ಕ್ಟಾಪ್ ಮೇಲೆ ಸೇವ್ ಆಗಿದೆಯಾ ಅಂತ ನೋಡ್ತೀನಿ. ಎಲ್ಲಿದೆ ಅದು? 1 2 3 4 ನೋಡಿ, ಈ ರೀತಿಯಾಗಿ ಒಂದು ವರ್ಡ್ ಟೆಂಪ್ಲೇಟ್ ಅಲ್ಲಿ ಬಂದಿರುತ್ತೆ. ಬಟ್ ಫೋಟೋ ಆಗಿ ಪರಿವರ್ತನೆ ಆಗಿ ನಮಗದು ಕಾಣಿಸುವುದಿಲ್ಲ. ಇದನ್ನೇ ಓಪನ್ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ಈ ರೀತಿಯಾಗಿ ಓಪನ್ ಆಗಿರುತ್ತೆ. ಓಕೆ, ಮತ್ತೆ ಏನಾದ್ರು ಕೇಳಲಿಕ್ಕೆ ಅವಕಾಶ ಇದೆ, ಕೇಳ್ಬೋದು. ಏನ್ ತೊಂದರೆ ಇಲ್ಲ. ಲ್ಯಾಪ್ಟಾಪ್ ಅಲ್ಲಿ ವಾಯ್ಸ್ ರೆಕಾರ್ಡಿಂಗ್ ನುಡಿ ಟೈಪ್ ವಾಯ್ಸ್ ರೆಕಾರ್ಡಿಂಗ್ ಮಾಡ್ಬೇಕಂದ್ರೆ ನಾವು ಲ್ಯಾಪ್ಟಾಪ್ ಅಲ್ಲಿ ಡೈರೆಕ್ಟ್ ಮಾಡೋದಾಗುತ್ತೆ, ಅದಕ್ಕೂ ಇಯರ್ಫೋನ್ ಇಲ್ಲ ಸರ್, ಲ್ಯಾಪ್ಟಾಪ್ ಇತ್ತು ಅಂದ್ರೆ ಬಹಳ ಚಂದ ಆಗ್ತದೆ. ಅದಕ್ಕೆ ಇಯರ್ಫೋನ್ ಕನೆಕ್ಟ್ ಮಾಡೋ ಏನು ಅವಶ್ಯಕತೆ ಇಲ್ಲ. ಆಮೇಲೆ ನಮ್ಮ ಮಾಮೂಲಿ ಇದ್ರಲ್ಲಿ ಕಂಪ್ಯೂಟರ್ ಮೈಕ್ ಇಲ್ವಲ್ಲ ಸರ್? ಮೇಡಮ್, ಅದಕ್ಕೆ ಇದು ಹೆಡ್ಫೋನ್ ಕನೆಕ್ಟ್ ಮಾಡ್ಬೇಕಾಗತ್ತೆ. ಗೊತ್ತಾಯ್ತಾ? ಹ್ಞೂ ಸರ್. ಓಕೆ, ಥ್ಯಾಂಕ್ ಯು. ಮತ್ತೆ ಸಿಗೋಣ ನಾಳೆ ಒಂದು ಕ್ಲಾಸಿಗೆ. ಓಕೆ, ಬಾಯ್.